ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರತಕ್ಕಂತಹ SSC MTS CHSL GD ಡೆಲ್ಲಿ ಪೊಲೀಸ್ ಹಾಗೆ RRB ಡಿ ಗ್ರೂಪ್ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂತಹ ಪ್ರಮುಖ ಹಿಸ್ಟರಿ ಪ್ರಶ್ನೆಗಳನ್ನ ಈ ಒಂದು ಸೆಷನ್ ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಈ ಒಂದು ಸೆಷನ್ ನಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಪ್ರಶ್ನೆಗಳು ಹಾಗೆ ಸಂಪೂರ್ಣ ಆಗಿರ್ತಕ್ಕಂತಹ ಡಿಸ್ಕಷನ್ ಏನಿದೆ ಅಲ್ವಾ, ಸೊ ಅದು ಹಿಸ್ಟರಿ ಬೇಸ್ ಮೇಲೆ ಇರುತ್ತೆ. ಅಂಡ್ ದೆನ್ ಈ ಹಿಸ್ಟರಿ ಪ್ರಶ್ನೆಗಳನ್ನ ಎಲ್ಲಿಂದ ತಂದಿದ್ದೀರಾ ಸರ್, ಎಲ್ಲಿಂದ ಹೇಗೆ ತಂದಿದ್ದೀರಾ ಅಂತ ಕೇಳೋದಾದ್ರೆ 2023 ನಡೆದಿರತಕ್ಕಂತಹ SSC MTS ಎಕ್ಸಾಮ್ ಅಲ್ಲಿ ಕೇಳಲಾಗಿರ್ತಕ್ಕಂತಹ ಹಿಸ್ಟರಿ ಪ್ರಶ್ನೆಗಳು ಇದಾಗಿರ್ತವೆ, ಸರಿನಾ? ಸೊ ಈ MTS ಎಕ್ಸಾಮ್ ನಾವು ಒಂದ್ ರೀತಿ ಹೇಳೋದಾದ್ರೆ ಈ ಮಿನಿ UPSC ಅಂತ ಹೇಳ್ತೀವಿ. ಸೊ ಮೀನ್ಸ್ ಆಲ್ಮೋಸ್ಟ್ ಎಲ್ಲಾ ತರಹದ ಕ್ವಶನ್ ಗಳನ್ನ ಕವರ್ ಮಾಡ್ತಕ್ಕಂತಹ ಒಂದು ಎಕ್ಸಾಮ್ ಯಾವ್ದಂದ್ರೆ MTS ಎಕ್ಸಾಮ್ ಅಂತ ಹೇಳ್ಬಹುದು. ಸರ್ CGL ಓಕೆ, CGL ಹೇಗೆ ಅಂತಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂತಹ ಟಾಪಿಕ್ ಮೇಲೆ ಡೆಪ್ತ್ ಆಗಿ ಕೇಳ್ತಾನೆ. ಬಟ್ ದ MTS ದ ಓನ್ಲಿ ಎಕ್ಸಾಮ್ ಹೇಗೆ ಅಂತಂದ್ರೆ ನಿರ್ದಿಷ್ಟವಾಗಿ ಇದ್ರ ಮೇಲೆ ಕೇಳ್ತಾನೆ ಅಂತ ಇಲ್ಲ. ಸೊ ಟಾಪಿಕ್ ಕೊಟ್ಟಿದ್ದಾನೆ, ಓಕೆ, ಸಮ್ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಅದನ್ನ ಹೊರತಾಗಿಯೂ ಸಹ ಸಮ್ ಡೆಪ್ತ್ ಆಗಿ, ಸಮ್ ಮಾಡರೇಟ್ ಆಗಿ, ಅಂಡ್ ದೆನ್ ದ ಮಿನಿಮಮ್ ಲೋ ಲೆವೆಲ್ ಅಲ್ಲಿ ಸಹ ಎಲ್ಲಾ ಲೆವೆಲ್ ಅಲ್ಲಿ ಕೇಳ್ತಕ್ಕಂಥ ಎಕ್ಸಾಮ್ ಯಾವುದು ಅಂದ್ರೆ SSC MTS ಎಕ್ಸಾಮ್. ಸೊ SSC MTS ಎಕ್ಸಾಮಿನ ಸಿಲೆಬಸ್ ನಾವು ಕವರ್ ಮಾಡಿದ್ರೆ ಆಲ್ಮೋಸ್ಟ್ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 4 ರಿಂದ 5 ಎಕ್ಸಾಮ್ ನಾವು ಕ್ವಾಲಿಫೈನ ಮಾಡಬಹುದು, ಸರಿನಾ? ಸೊ ಅಂತಹ ಒಂದು ಎಕ್ಸಾಮ್ ಯಾವುದು ಅಂತಂದ್ರೆ SSC MTS ಅಂತ ಹೇಳ್ಬೋದು. ಸೊ ಬನ್ನಿ ಕತೆ ಹೇಳ್ತಾ ಕೂಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ, ಮೊದಲ ಪ್ರಶ್ನೆ ಇದೊಂದು ಶಾರ್ಟ್ ಸೆಷನ್ ಆಗಿರುತ್ತೆ. ಸೊ ಮೊದಲ ಪ್ರಶ್ನೆ, ಈ ಕೆಳಗಿನ ಯಾವ ಚಳುವಳಿಯು ಬಂಗಾಳದಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದಾನೆ, ಸರಿನಾ? ಸೊ ಯಾವ ಚಳುವಳಿ ಬಂಗಾಳದಲ್ಲಿ ಸ್ಥಾಪನೆ ಆಯಿತು ಅಂತ. ಸೊ ಆಪ್ಷನ್ ಎ ಕೊಟ್ಟಿದ್ದಾನೆ ರಾಮಕೃಷ್ಣ ಮಿಷನ್, ಆಪ್ಷನ್ ಬಿ ಆರ್ಯ ಸಮಾಜ, ಆಪ್ಷನ್ ಸಿ ಸತ್ಯಶೋಧಕ ಸಮಾಜ, ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದ್ರೆ ಪ್ರಾರ್ಥನಾ ಸಮಾಜ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ ಹೇಳ್ಬೋದಾ? ಒಂದು 5 ಸೆಕೆಂಡ್ ಟೈಮ್ ತಗೊಂಡು ಹೇಳಿ ನೋಡೋಣ. ಯಾವುದು ಅಂತಂದ್ರೆ ಆಪ್ಷನ್ ಎ ರಾಮಕೃಷ್ಣ ಮಿಷನ್ ಅಂತ ಹೇಳ್ತೀವಿ. ಸೊ ಯಾವುದು ಅಂದ್ರೆ ಆಪ್ಷನ್ ಎ ರಾಮಕೃಷ್ಣ ಮಿಷನ್. ಅಂಡ್ ಯಾವ ವರ್ಷದಲ್ಲಿ ಈ ಒಂದು ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಯಿತು? ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಗಿರೋದು ಯಾವಾಗ ಅಂದ್ರೆ 1897 ಅಂತ ಹೇಳ್ತೀವಿ. ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಸರ್? ನಮ್ಮ ಭಾರತದ ಸಂತ ಯಾರು? ಸ್ವಾಮಿ ವಿವೇಕಾನಂದರು ಅಂತ ಹೇಳ್ತೀವಿ, ಸರಿನಾ? ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ಏನಾಗಿತ್ತು? ನರೇಂದ್ರನಾಥ ದತ್ತ ಆಗಿತ್ತು, ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಅಂಡ್ ದೆನ್ ಎಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು ಸರ್? ಬೇಲೂರಿನಲ್ಲಿ ಸ್ಥಾಪನೆ ಮಾಡಿದ್ರು. ಸರ್ ಎಲ್ಲಿ? ಬೇಲೂರು ಅಂತಂದ್ರೆ ಹಾಸನದ ಬೇಲೂರಾ? ಹಾಸನದ ಬೇಲೂರಲ್ಲ, ಈ ಕೋಲ್ಕತ್ತಾದ ಬೇಲೂರು ಅಂತ ಹೇಳ್ತೀವಿ, ಸರ್. ಯಾವುದು? ಬೇಲೂರು. ಎಲ್ಲಿ ಅಂತಂದ್ರೆ ಕಲ್ಕತ್ತಾದಲ್ಲಿ ಒಂದು ಬೇಲೂರು ಕಂಡು ಬರುತ್ತೆ. ಆ ಒಂದು ಬೇಲೂರಲ್ಲಿ ಕಟ್ಟಿರ್ತಕ್ಕಂಥ ಆಶ್ರಮವೇ ಯಾವುದು ಅಂದ್ರೆ ಈ ರಾಮಕೃಷ್ಣ ಆಶ್ರಮ ಅಥವಾ ರಾಮಕೃಷ್ಣ ಮಿಷನ್ ಅಂತ ಹೇಳ್ತೀವಿ, ಸರಿನಾ? ಅಂಡ್ ದೆನ್ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಯಾವಾಗ ಸ್ಥಾಪನೆ ಮಾಡಿದ್ರು? 1875 ಈ ದಯಾನಂದ್ ಸರಸ್ವತಿ ಅವರು ಸ್ಥಾಪನೆಯನ್ನ ಮಾಡ್ತಾರೆ, ಸರಿನಾ? ಯಾರು? ದಯಾನಂದ್ ಸರಸ್ವತಿ ಅವರು 1875 ಸ್ಥಾಪನೆ ಮಾಡ್ತಾರೆ. ಯಾವುದನ್ನ? ಆರ್ಯ ಸಮಾಜವನ್ನ. ಆರ್ಯ ದಯಾನಂದ ಸರಸ್ವತಿ, ಹೀಗೆ ನೆನ್ಪಿಟ್ಕೊಳ್ಳಿ, ಓಕೆ? ಅಂಡ್ ದೆನ್ ಸತ್ಯಶೋಧಕ ಸಮಾಜವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಜ್ಯೋತಿಬಾ ಫುಲೆ ಅವರು. ಅಂಡ್ ದೆನ್ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ವರ್ಷ ಬಂದ್ಬಿಟ್ಟು 1873 7 ಸೇರಿಸಿ 75 ಆಗುತ್ತೆ. ಅಂಡ್ ದೆನ್ ಪ್ರಾರ್ಥನಾ ಸಮಾಜ ಯಾವಾಗ ಸ್ಥಾಪನೆ ಮಾಡಿದ್ದಾರೆ? 1867 ಅಂತ ಹೇಳ್ತೀವಿ, ಸರ್. ಯಾವಾಗ? 1867. ಇದನ್ನ ಬರ್ಕೊಳ್ಳಿ. ಯಾವುದು? ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಆತ್ಮಾರಾಮ್ ಪಾಂಡುರಂಗ ಅಂತ ಹೇಳ್ತೀವಿ. ಯಾವಾಗ? 1867 ಅಂತ ನೆನ್ಪಿಟ್ಕೊಳ್ಳಿ. ಇವೆಲ್ಲವೂ ಕೂಡ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಹಾಗೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ವರ್ಷ ಕೇಳಿದ್ದಾನೆ. ಸೊ ಅದಕ್ಕೆ 4 ಆಪ್ಷನ್ಗಳು ಅಂಡ್ ದೆನ್ ಪ್ರಶ್ನೆ 5 ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಓಕೆ? ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 1947 ಆಗಸ್ಟ್ 15 ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ದೆಹಲಿಯ ಕೆಂಪು ಕೋಟೆಯ ಮೇಲೆ ಭಾರತದ ರಾಷ್ಟ್ರೀಯ ಧ್ವಜವನ್ನು ಹಾರಿಸಿದರು. ಹಾಗಾದರೆ ಯಾವ ಗೇಟಿನ ಮೇಲೆ ಹಾರಿಸಿದರು ಸರ್? ಏನ್ ಸರ್, ಭಾರತದ ಒಂದು ಕೆಂಪು ಕೋಟೆ ಮೇಲೆ ಹಾರಿಸಿದಾರಲ್ವಾ, ಮತ್ತೆ ಅದ್ರ ಮೇಲೆ ಗೇಟ್ ಅಂತಂದ್ರೆ ಇಲ್ಲಿ ಗೇಟ್ ಮೇಲೆ ಹಾರಿಸಿಲ್ಲ ಸರ್, ಅವರು ಕೋಟೆ ಮೇಲೆ ಹಾರಿಸಿದ್ದಾರೆ. ಹೌದು, ಕೋಟೆ. ಇವಾಗ ಕೆಲವೊಬ್ರು ಮನೆಗೆ ಒಂದು ಬಾಗಿಲಿರುತ್ತೆ, ಸರಿನಾ? ಸೊ ಮನೆ ಇದೆ ಅಂದ್ರೆ ಕೆಲವೊಬ್ರು ಮನೆಗೆ ಒಂದು ಬಾಗಿಲಿರುತ್ತೆ, ಕೆಲವೊಬ್ರು ಮನೆಗೆ ಹಿತ್ತಲು ಬಾಗಿಲು ಅಂತ 2 ಬಾಗಿಲಿರುತ್ತೆ. ಬಟ್ ಈ ನಮ್ಮ ಕೆಂಪು ಕೋಟೆ ಏನಿದೆ ಅಲ್ವಾ, ಈ ಕೋಟೆಗೆ 4 ಬಾಗಿಲಿದಾವೆ, ಓಕೆ? ಸೊ ಆ 4 ಬಾಗಿಲು 4 ಗೇಟಿನ ಹೆಸರು ಏನಂತ ಹೇಳಿದ್ರೆ ಒಂದು ದೆಹಲಿ ಗೇಟ್ ಅಂತ ಹೇಳ್ತೀವಿ, ಅಜ್ಮೀರಿ ಗೇಟ್ ಅಂತ ಹೇಳ್ತೀವಿ, ಕಾಶ್ಮೀರಿ ಗೇಟ್ ಅಂತ ಹೇಳ್ತೀವಿ, ಇನ್ನೊಂದು ಲಾಹೋರಿ ಗೇಟ್ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಲಾಹೋರಿ ಗೇಟ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಲಾಹೋರ್ ಗೇಟ್ ಅಂತ ಹೇಳ್ತೀವಿ. ಸೊ ಯಾವ ಒಂದು ಗೇಟಿನ ಮೇಲೆ ಇದನ್ನ ಹಾರಿಸಿದ್ರು ಅಂತ, ಧ್ವಜವನ್ನು ಹಾರಿಸಿದ್ರು ಯಾವಾಗ? ಆಗಸ್ಟ್ 15 1945 ಯಾವ ಒಂದು ಗೇಟಿನ ಮೇಲೆ ಹಾರಿಸ್ತಾರೆ ಅಂದ್ರೆ ಲಾಹೋರ್ ಗೇಟಿನ ಮೇಲೆ ಇವರು ಧ್ವಜವನ್ನು ಹಾರಿಸ್ತಾರೆ, ನೆನ್ಪಿಟ್ಕೊಳ್ಳಿ, ಓಕೆ? ಲಾಹೋರ್ ಗೇಟಿನ ಮೇಲೆ ಧ್ವಜವನ್ನು ಹಾರಿಸ್ತಾರೆ. ಇಂಪಾರ್ಟೆಂಟ್ ಇದೆ, ಇದನ್ನ ಕೇಳಿದಾನೆ, ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳಿದಾನೆ. ಅಂಡ್ ದೆನ್ 4 ಗೇಟ್ಗಳಲ್ಲಿ ಈ ಗೇಟ್ ಯಾವುದಲ್ಲ ಅಂತ ಕೇಳ್ತಾನೆ. ಅದಕ್ಕೆ ನಿಮ್ಗೆ ಗೊತ್ತಿರಬೇಕು, ದೆಹಲಿ ಗೇಟ್ ಇದೆ, ಅಜ್ಮೀರ್ ಗೇಟ್ ಇದೆ, ಕಾಶ್ಮೀರಿ ಗೇಟ್ ಇದೆ, ಲಾಹೋರ್ ಗೇಟ್ ಇದೆ. ಬೇರೆ ಯಾವ್ದಾದ್ರು ಗೇಟಿನ ಹೆಸರು ಕೊಟ್ಟು ನಿಮಗೆ ಗೇಟ್ ಅಂತ ಕೊಟ್ರೆ, ಇಲ್ಲಾಂದ್ರೆ ಇಂಡಿಯಾ ಗೇಟ್ ಅಂತ ಕೊಟ್ಟರು ಸಹ ಆಗಲ್ಲ. ಯಾವುದಕ್ಕೆ? ಈ ಒಂದು 4 ಗೇಟಿನ ಹೆಸರಲ್ಲಿ, ಓಕೆ? ನೆನ್ಪಿಟ್ಕೊಳ್ಳಿ ಸರ್. ಇದ್ರ ಈಗಿಟ್ಟಿದ್ದಾರೆ ಹೆಸರು? ಈಗಿಟ್ಟಿರ್ಲಿಲ್ಲ. ಇದು ಯಾವಾಗ ಕೆಂಪು ಕೋಟೆ ಕಟ್ಟಿದಾರಲ್ವಾ, ಶಹಜಾನ್ ಕಟ್ಟುತ್ತಾನೆ. ಆ ಶಹಜಾನ್ ಕಟ್ಟಿದ ವರ್ಷವೇ ಇದಕ್ಕೆ ಒಂದೊಂದು ಹೆಸರು ಕೊಡ್ತಾನೆ. ದೆಹಲಿ ಗೇಟ್, ಅಜ್ಮೀರ್ ಗೇಟ್, ಕಾಶ್ಮೀರಿ ಗೇಟ್ ಅಂಡ್ ದೆನ್ ಲಾಹೋರ್ ಗೇಟ್ ಅಂತ, ಓಕೆ? ಇನ್ನೊಂದು ಗೊತ್ತಿರಲಿ ನಿಮಗೆ, 1857 ದಂಗೆ ಆಗುತ್ತಲ್ವಾ, 1857 ದಂಗೆ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಯಾರು? 2ನೇ ಬಹದ್ದೂರ್ ಶಾ ಜಾಫರ್ ಅಂತ ಹೇಳ್ತೀವಿ, ಸರಿನಾ? ಸೊ ಆತ ಮಲಗಿರ್ತಾನೆ ಬೆಳಗಿನ ಸಮಯದಲ್ಲಿ.
ನಸ್ಕಿನ್ ಜಾವ. ಓಕೆ, ಸೊ ಆ ಮಲಗಿದ ಸಮಯದಲ್ಲಿ ಬರ್ತಾರೆ ಸೈನಿಕರೆಲ್ಲರೂ ಸಹ ಬಂದು ಒಂದು ಗೇಟಿನ ಮುಂದೆ ನಿಂತ್ಕೊಳ್ತಾರೆ. ನಿಂತ್ಕೊಂಡು ಒಳಗಡೆ ಇರೋರು ಯಾರಿದ್ದೀರಿ, ರಾಜರು ಬೇಕಾಗಿದ್ದಾರೆ ನಮಗೆ, ಬನ್ನಿ ಅಂತ ನಿಲ್ತಾರೆ. ಸೊ ಹಾಗಾದ್ರೆ ಅವರು ಯಾವ ಒಂದು ಗೇಟಿನ ಮುಂದೆ ಕಾದರು ಅಂತ ಕೇಳಿದಾನೆ ಪ್ರಶ್ನೆ. ಹೀಗೂ ಕೇಳಿದಾನ ಸರ್? ಹೌದು ಸರ್, ಹೀಗೂ ಕೇಳಿದಾನೆ. ಯಾವ ಗೇಟ್ ಅಂದ್ರೆ ಅಗೇನ್ ಇದೇ ಒಂದು ಲಾಹೋರಿ ಗೇಟ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಯಾವ ಒಂದು ಸ್ಥಳದಿಂದ ಬಂದಿರ್ತಾರೆ ಹೇಳಿ ನೋಡೋಣ. ಅವರು ಸೈನ್ಯ ಯಾವ ಒಂದು ಸ್ಥಳದಿಂದ ಬಂದಿರ್ತಾರೆ? ಉತ್ತರ ಪ್ರದೇಶದ ಮೀರತ್ ಅಂತ ಹೇಳ್ತೀವಿ, ಸರಿನಾ? ಮೀರತ್ ಸೈನಿಕರು ಯಾವ ಒಂದು ಗೇಟಿನ ಮುಂದ್ಗಡೆ ಬಂದು ನಿಂತು ಕಾಯ್ತಾ ಇರ್ತಾರೆ ಅಂತಂದ್ರೆ ಇದೇ ಒಂದು ಲಾಹೋರಿ ಗೇಟ್ ಮುಂದ್ಗಡೆ ಬಂದು ಕಾಯ್ತಾ ಇರ್ತಾರೆ. ಓಕೆ, ಅದು ಕೂಡ ನಿಮ್ಗೆ ಗೊತ್ತಿರಲಿ. ಸೊ ಆ ಸಮಯ ಯಾಕೆ ಈ ಒಂದು ನಸ್ಕಿನ್ ಜಾವ ಅಂತ ಸ್ಪೆಸಿಫಿಕ್ ಆಗಿ ನಿಮ್ಗೆ ಮೆನ್ಷನ್ ಮಾಡಿದೆ? ಸೊ ಆ ಸಮಯದಲ್ಲಿ ಆಕ್ಚುಲಿ ರೋಜಾ ಇರುತ್ತೆ. ಓಕೆ, ರೋಜಾ, ಈ ರಂಜಾನ್ ಅಂತ ಹೇಳ್ತೀವಲ್ವಾ, ಆ ರಂಜಾನ್ ಟೈಮ್ ಅದು ಆಕ್ಚುಲಿ. ಸೊ ರೋಜಾ ನಡೀತಾ ಇರುತ್ತೆ. ಸೊ ಅವರು ಬೆಳಗಿನ ಹೊತ್ತು ಏನು ಊಟ ಮಾಡ್ತಾರಲ್ವಾ, ಸೊ ಅದು ಮಾಡ್ತಾ ಇರ್ತಾರೆ ಅವ್ರು ಒಳಗಡೆ. ಆಕ್ಚುಲಿ ಆ ರಾಜ ಯಾರು ಅಂದ್ರೆ 2ನೇ ಬಹದ್ದೂರ್ ಶಾ ಜಾಫರ್ ಅವರು. ಸೊ ಅದು ಮಾಡುವಾಗ ಆ ಊಟವನ್ನ ಬಿಟ್ಟು ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ 2ನೇ ಬಹದ್ದೂರ್ ಶಾ ಜಾಫರ್ ಅಂತ, ಸರಿನಾ? ಸೊ ಈ ರೀತಿ ಎಲ್ಲ ಕೂಡ ಪ್ರಶ್ನೆ ಕೇಳಿದ್ದಾನೆ. ಇನ್ನೊಂದು ನಿಮಗೆ ಓಕೆ, ಆಸ್ ಎ ಇಂಡಿಯನ್ ಅಂತಂದ್ರೆ ಇದು ಎಲ್ಲರಿಗೂ ಕೂಡ ಗೊತ್ತಿರಲೇಬೇಕು. ಸೊ ಓಕೆ, ಗೊತ್ತಿಲ್ಲ ಅಂತಂದ್ರೆ ಇನ್ನು ಮುಂದೆ ತಿಳ್ಕೊಳ್ಳಿ. ಏನು ಅಂತಂದ್ರೆ ಆಗಸ್ಟ್ 15 ಅಂಡ್ ದೆನ್ ಈ ಜನವರಿ 26, ಆಗಸ್ಟ್ 15 ಮತ್ತೆ ಜನವರಿ 26. ಸೊ 2 ವರ್ಡ್ಗಳು ಬರ್ತವೆ. ಒಂದು ಫ್ಲಾಗ್ ಹಾಸ್ಟಿಂಗ್ ಅಂತ, ಇನ್ನೊಂದು ಫ್ಲಾಗ್ ಅನ್ಫರ್ಲಿಂಗ್ ಅಂತ ಬರುತ್ತೆ, ಸರಿನಾ? ಏನು, ಒಂದು ಫ್ಲಾಗ್ ಹಾಸ್ಟಿಂಗ್ ಅಂತ, ಇನ್ನೊಂದು ಫ್ಲಾಗ್ ಅನ್ಫರ್ಲಿಂಗ್ ಅಂತ. ಸೊ ಯಾವ ದಿನ ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀವಿ, ಯಾವ ದಿನ ಅನ್ಫರ್ಲ್ ಮಾಡ್ತೀವಿ ಹೇಳ್ಬೋದಾ? ಇದು ಕನ್ನಡದಲ್ಲಿ ಹೇಳೋದಾದ್ರೆ ಧ್ವಜ ಹಾರಿಸೋದು ಅಂತ ಹೇಳ್ತೀವಿ ಎರಡಕ್ಕೂ ಕೂಡ ನಾವು. ಬಟ್ ಇಂಗ್ಲೀಷಲ್ಲಿ ಸ್ಪೆಸಿಫಿಕ್ ಟರ್ಮ್ಗಳಿದಾವೆ. ಸೊ ಯಾವ ಒಂದು ಟರ್ಮ್ ಮೀನ್ಸ್ ಅದಕ್ಕೆ ಮೀನಿಂಗು ಕೂಡ ಇದೆ. ಯಾವ್ದು ಹೇಳ್ಬೋದಾ? ಸೊ ಹೋಸ್ಟ್ ಯಾವಾಗ ಮಾಡ್ತೀವಿ, ಈ ಒಂದು ಅನ್ಫರ್ಲ್ ಯಾವಾಗ ಮಾಡ್ತೀವಿ, ಸರಿನಾ? ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇವಾಗ ತಿಳ್ಕೊಳ್ಳಿ. ಆಗಸ್ಟ್ 15 ನಾವು ಫ್ಲಾಗ್ ಅನ್ನ ಹಾಸ್ಟ್ ಮಾಡ್ತೀವಿ. ಅಂಡ್ ದೆನ್ ಜನವರಿ 26 ನಾವೇನ್ ಮಾಡ್ತೀವಿ ಅಂದ್ರೆ ಫ್ಲಾಗ್ ಅನ್ನ ಅನ್ಫರ್ಲ್ ಮಾಡ್ತೀವಿ, ಸರಿನಾ? FURL ಅನ್ಫರ್ಲ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ, ಸರಿನಾ? ಬಿಚ್ತದೆ ಗೊತ್ತಾ, ಮೇಲ್ಗಡೆ ಇದ್ದಾಗಲೇ ಅದು ಬಿಚ್ತದೆ. ಸೊ ಆಗ ಮಾಡ್ತೀವಿ. ಇದು ಏನು ಅಂತಂದ್ರೆ ಇದರಿಂದ ಒಂದು ಕತೆ ಇದೆ. ಎಂತ, ಆಗಸ್ಟ್ 15 1947 ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಸೊ ಅವಾಗ ನಾವು ಬ್ರಿಟಿಷರಿಂದ ಮುಕ್ತವಾಗಿದ್ದೀವಿ ಅಂತ ಹೇಳೋದಕ್ಕೆ ಈ ಒಂದು ಕಂಬ ಇರುತ್ತಲ್ವಾ, ಧ್ವಜಕಂಬದ ಕೆಳಗಡೆ ಒಂದು ಧ್ವಜವನ್ನ ಕಟ್ಟಿ ಅದನ್ನ ಮೇಲ್ಗಡೆ ಏರಿಸ್ತಾರೆ. ಮೀನ್ಸ್ ನಾವು ಮೇಲೆ ಬಂದ್ವಿ, ನಾವು ಇವಾಗ ಆಜಾದ್ ಆದ್ವಿ, ನಾವು ಇವಾಗ ಸ್ವತಂತ್ರಗೊಂಡ್ವಿ ಅಂತ ಅದು ಸಂಕೇತ. ಅದು ಕೆಳಗಿಂದ ನಾವು ಮೇಲೆ ಹೋಗಿದೀವಿ ಅಂತ. ಓಕೆ, ನಮ್ಮ ಧ್ವಜ ಕೆಳಗಿಂದ ಮೇಲೆ ಹೋಗೋದೇನಿದೆ ಅಲ್ವಾ, ನಾವು ಸ್ವತಂತ್ರವಾಗಿದ್ದೀವಿ, ನಾವು ಆಜಾದ್ ಆಗಿದ್ದೀವಿ ಅನ್ನೋ ಸಂಕೇತ ಕೊಡುತ್ತೆ ಅದು. ಮೀನ್ಸ್ ಅದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಹಾಸ್ಟಿಂಗ್ ಅಂತ ಹೇಳ್ತೀವಿ, ಸರಿನಾ? ಅಂಡ್ ದೆನ್ ಅನ್ಫರ್ಲ್ ಅಂದ್ರೆ ಏನು? ಅನ್ಫರ್ಲ್ ಅಂತಂದ್ರೆ ಮೇಲ್ಗಡೆನೆ ಇರುತ್ತೆ, ಆ ಧ್ವಜವನ್ನ ಮೇಲ್ಗಡೆನೆ ಕಟ್ಟಿರ್ತಾರೆ. ಸೊ ಅದನ್ನ ಅಲ್ಲಿಂದನೇ ಅಲ್ಲಾಡಿಸಿ, ಮೀನ್ಸ್ ಆ ಹಗ್ಗ ಅಲ್ಲಾಡಿಸಿ ಅದನ್ನ ಬಿಚ್ಚುತ್ತಾರೆ ಗೊತ್ತಾ. ಆ ಬಿಚ್ಚೋದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಅನ್ಫರ್ಲ್ ಅಂತ ಹೇಳ್ತೀವಿ. ಅದು ಮಾಡೋದು ಯಾವಾಗ ಅಂದ್ರೆ ಜನವರಿ 26. ಸರ್ ಯಾಕೆ ಸರ್ ಜನವರಿ 26 ಕೂಡ ಮೇಲ್ಗಡೆನೆ ಹೋಯ್ತು ಹಾರಿಸಬಹುದಾಗಿತ್ತಲ್ಲ? ಇವಾಗ ನೋಡಿ, ಆಗಸ್ಟ್ 15 1947 ಕೆಳಗಿಂದ ಮೇಲೆ ಹೋದ್ರ. ಓಕೆ, ಕೆಳಗಿಂದ ಮೇಲೆ ಒಯ್ದಿದ್ರಲ್ವಾ. ಸೊ ಮೇಲೇನೆ ಇದೆ ಅದು ಧ್ವಜ, ಕೆಳಗಡೆ ಇನ್ನೂ ತಂದೇ ಇಲ್ಲ ನಾವು ಅದಕ್ಕೆ. ಓಕೆ, ಸೊ ಕೆಳಗಡೆ ತಂದಿಲ್ಲ ಅಂತಂದ್ರೆ ಕೆಳಗಡೆ ಮತ್ತೆ ತಗೊಂಡ್ ಬಂದು ಮತ್ತೆ ಹಾರಿಸೋದು. ಸೊ ಅದಕ್ಕೆ ಏನ್ ಮಾಡ್ತಾರೆ, 1950 ಜನವರಿ 26 ಮೇಲ್ಗಡೆ ಇರ್ತಕ್ಕಂಥ ಧ್ವಜವನ್ನ ಮತ್ತೆ ಅಲ್ಲೇ ಮೇಲ್ಗಡೆನೆ ಕಟ್ಟಿ ಮೇಲ್ಗಡೆಯಿಂದ ಹಾರಿಸ್ತಾರೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ನಾನು ಈ ಜನವರಿ 26ಕ್ಕೆ ಸಮ್ ರೀಲ್ಸ್ ಗಳನ್ನ ನೋಡ್ತಿದ್ದೆ. ರೀಲ್ಸ್ ಮೀನ್ಸ್ ಶಾರ್ಟ್ಸ್ ಗಳನ್ನ ಯೂಟ್ಯೂಬ್ ಅಲ್ಲಿ ಸಮ್ ಹುಡುಗರು ಕೂಡ ಸೆಂಡ್ ಮಾಡಿರೋದು. ಏನು ಅಂತಂದ್ರೆ, ಸೋ ಕಾಲ್ಡ್ ಸೆಂಟ್ರಲ್ ಗವರ್ಮೆಂಟಿನ ನಂಬರ್ 1 ಕೋಚಿಂಗ್ ಕರ್ನಾಟಕದ್ದು, ಸೋ ಕಾಲ್ಡ್ ಸೆಂಟ್ರಲ್ ಗವರ್ಮೆಂಟಿನ ನಂಬರ್ 1 ಕೋಚಿಂಗ್ ಹಿಂದಿ ಬೆಂಗಾಲಿ ಅದು ಇದು ಅಂತ ಹೇಳ್ಕೊಳ್ಳೋರು ಈ ಜನವರಿ 26ಕ್ಕೆ ಏನಂದ್ರೆ ಹೋಸ್ಟ್ ಮಾಡಿದ್ದಾರೆ ಆಕ್ಚುಲಿ ಫ್ಲಾಗ್ ನ. ಓಕೆ, ಅನ್ಫರ್ಲ್ ಮಾಡಬೇಕಾಗಿತ್ತು, ಅನ್ಫರ್ಲ್ ಮಾಡೋದನ್ನ ಹೋಸ್ಟ್ ಮಾಡಿದ್ದಾರೆ. ಸೊ ಹೋಸ್ಟ್ ಮಾಡೋದನ್ನ ಅನ್ಫರ್ಲ್ ಮಾಡ್ತಾರೇನು ಅಂತ. ಓಕೆ, ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಸಮ್ ಆಫ್ಲೈನ್ ಕೋಚಿಂಗ್ ಗಳನ್ನ ನೋಡಿದ್ದೀನಿ. ಓಕೆ, ಸೋ ಕಾಲ್ಡ್ ಸೆಂಟ್ರಲ್ ಗವರ್ಮೆಂಟ್ ನ ಕೋಚಿಂಗ್ ಅದು ಇದು ಅಂತ ಹೇಳ್ತಾರಲ್ವಾ. ಸೊ ನಂಬಬೇಡಿ ಅದನ್ನ. ಫಸ್ಟ್ ಸರ್ ನಿಮಗೆ ಜಲನ್ ಇದೆ ಅದಕ್ಕೆ ಹೇಳ್ತಾ ಇದ್ದೀರಾ? ಅಲ್ಲ. ಸೊ ನಂಬರ್ 1 ಅನ್ನೋದು ಓಕೆ. ಹಾಗಾದ್ರೆ ನಂಬರ್ 2 ಯಾರು? ಇವಾಗ 10-20 ಕೋಚಿಂಗ್ ಸೆಂಟರ್ಗಳನ್ನು ನೋಡಿದ್ರು ಸಹ ಅವ್ರೇನಂದ್ರೆ ಕರ್ನಾಟಕದ ನಂಬರ್ 1 ಕೋಚಿಂಗ್ ಸೆಂಟರ್ಗಳೇ ಅಂತ. ಸೊ ಹಾಗಾದ್ರೆ ನಂಬರ್ 2 ಯಾರು ಸರ್? ಓಕೆ, ನಾನೇನಾದ್ರೂ ಒಂದು ಓಪನ್ ಮಾಡಿದ್ರೆ, ಇಲ್ಲ ಅಂತಾನೆ ಮಾಡೋದು ಬೇಡ, ಬಟ್ ಇದ್ರೆ ನಂಬರ್ 2 ಅಂತ ಹಾಕೊಳ್ಳೋಣೇನೋ ಅಂತ. ಓಕೆ, ನನ್ನ ತಲೆಯಲ್ಲಿ ಬಂದಿರೋದು ನಂಬರ್ 1 ಸ್ಕ್ಯಾಮ್ ಅದು. ಓಕೆ, ದುಡ್ಡನ್ನ ಸ್ಕ್ಯಾಮ್ ಮಾಡೋಕ್ಕೆ ಮಾಡ್ತಿದ್ದಾರೆ. ಓಕೆ, ಸಮ್ ಕೋಚಿಂಗ್ ಸೆಂಟರ್ಗಳು ಸಕ್ಕದಾಗಿದ್ದಾವೆ. ಓಕೆ, ಮಾತೇ ಇಲ್ಲ. ಸಮ್ ಧಾರವಾಡದಲ್ಲಿ 1-2-3 ಕೋಚಿಂಗ್ ಸೆಂಟರ್ಗಳಿದಾವೆ. ದಟ್ಸ್ ಎನಾರ್ಮಸ್. ಓಕೆ, ಮೀನ್ಸ್ ದುಡ್ಡಿಗೆ ವ್ಯಾಲ್ಯೂ ಕೊಡ್ತಾರೆ. ₹1 ನೀನು ಕೊಟ್ಟಿದ್ಯಾ, ಓಕೆ, ಆ ₹1 ನಾನು ನಿನಗೆ ಜ್ಞಾನವನ್ನು ಕೊಡಲೇಬೇಕು ಅಂತ. ಇಲ್ಲಿ ನೀವು 10,000 ದುಡ್ಡು ಕೊಡಿ, 10,000 ದುಡ್ಡಿಗೆ ನಿಮಗೆ ₹10 ಕೂಡ ವ್ಯಾಲ್ಯೂ ನಿಮಗೆ ರಿಟರ್ನ್ ಬಂದಿರೋದಿಲ್ಲ. ಓಕೆ, ಅದು ಕೂಡ ನಿಮ್ಗೆ ಗೊತ್ತಿರಲಿ. ಸಮ್ ಎಜುಕೇಟೆಡ್ ಪರ್ಸನ್ಸ್ ಇರ್ತೀರಾ. ಓಕೆ, ಮೋಸ ಹೋಗಬೇಡಿ. ಅಂಡ್ ದೆನ್ ಮೋಸ ಹೋಗೋಕೆ ಕೂಡ ಬಿಡಬೇಡಿ ಯಾರಿಗೂ ಕೂಡ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯನ್ನು MG ರಾನಡೆ ಮತ್ತು JV ಜೋಶಿ ಅವರು ಸ್ಥಾಪಿಸಿದರು ಅಂತ ಕೇಳಿದಾನೆ, ಸರಿನಾ? ಯಾವುದು? MG ರಾನಡೆ ಮತ್ತು JV ಜೋಶಿ. ಇಲ್ಲಿ MG ರಾನಡೆ ನಿಮಗೆ ಇಂಪಾರ್ಟೆಂಟ್ ಇಲ್ಲ. ಯಾಕೆ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಇವ್ರ ಹೆಸರು ನೀವು ಆಲ್ಮೋಸ್ಟ್ ಕೇಳಿರ್ತೀರಾ. ಇವ್ರ ಹೆಸರು ಇಂಪಾರ್ಟೆಂಟ್ ಇದೆ ನೋಡಿ. JV ಜೋಶಿ ಅವರು ಯಾವ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು ಅಂತ. ಯಾವ
ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಅಭಿನವ ಭಾರತವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ವಿ ಡಿ ಸಾವರ್ಕರ್ ಅವರು ಅಂತ ಹೇಳ್ತೀವಿ. ಯಾರು? ವಿ ಡಿ ಸಾವರ್ಕರ್ ಅವರು. ಅಂಡ್ ದೆನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಒ ಹ್ಯೂಮ್ ಅಂತ ಹೇಳ್ತೀವಿ. ಯಾರು? ಎಒ ಹ್ಯೂಮ್ ಅಂತ ಹೇಳ್ತೀವಿ. ಅಂಡ್ ದೆನ್ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್, ಇದನ್ನ ದಾದಾಬಾಯಿ ನವರೋಜಿ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಈ ಪುಣಾ ಸಾರ್ವಜನಿಕ ಸಭಾ ಅಂತ ಇದೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಜೆ.ವಿ. ಜೋಶಿ, ಹಾಗೆ ನಮ್ಮ ಎಂ.ಜಿ. ರಾನಡೆ ಅವರು ಅಂತ ಹೇಳ್ತೀವಿ. ಸರ್ನ ಈ ಎಂ.ಜಿ. ರಾನಡೆ ಅವರನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಮಹಾರಾಷ್ಟ್ರದ ಸಾಕ್ರೇಟಿಸ್ ಅಂತ ಕರಿತೀವಿ. ಸರ್ನ ಏನಂತ ಕರಿತೀವಿ ಅಂದ್ರೆ ಮಹಾರಾಷ್ಟ್ರದ ಸಾಕ್ರೇಟಿಸ್ ಅಂತ ಕರಿತೀವಿ. ಸೊ ಈ ಎಂ.ಜಿ. ರಾನಡೆ ಅವರ ಶಿಷ್ಯ ಯಾರು? ಎಂ.ಜಿ. ರಾನಡೆ ಅವರ ಶಿಕ್ಷೆ ಯಾರು ಅಂತಂದ್ರೆ ಗೋಪಾಲಕೃಷ್ಣ ಗೋಖಲೆ ಅಂತ ಹೇಳ್ತೀವಿ. ಸರ್ನ ಯಾರು? ಗೋಪಾಲಕೃಷ್ಣ ಗೋಖಲೆ. ಈ ಗೋಪಾಲಕೃಷ್ಣ ಗೋಖಲೆ ಅವರನ್ನ ನಾವು ಏನಂತ ಕರಿತೀವಿ? ಭಾರತದ ಪವಿತ್ರ ಗಂಗೆ ಅಂತ ಕರಿತೀವಿ. ಹಾಗೆ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಮಹಾರಾಷ್ಟ್ರದ ಕಪ್ಪು ವಜ್ರ ಯಾರು? ಗೋಪಾಲಕೃಷ್ಣ ಗೋಖಲೆ. ಮಹಾರಾಷ್ಟ್ರದ ಸಾಕ್ರೇಟಿಸ್ ಯಾರು? ಎಂ.ಜಿ. ರಾನಡೆ. ಅಂಡ್ ದೆನ್ ಎಂ.ಜಿ. ರಾನಡೆ ಸ್ಥಾಪನೆ ಮಾಡಿರ್ತಕ್ಕಂತಹ ಒಂದು ಸಂಸ್ಥೆಯ ಹೆಸರೇನು? ಪೂನಾ ಸಾರ್ವಜನಿಕ ಸಭಾ. ಸರಿನಾ? ಸೊ ಹಾಗಾದ್ರೆ ಅದನ್ನ ಸ್ಥಾಪನೆ ಯಾವಾಗ ಮಾಡಿದ್ರು ಅವರು? 1870ರಲ್ಲಿ ಪೂನಾ ಸಾರ್ವಜನಿಕ ಸಭಾವನ್ನ ಸ್ಥಾಪನೆ ಮಾಡ್ತಾರೆ. ಸರಿನಾ? ಯಾರು? ಎಂ.ಜಿ. ರಾನಡೆ ಮತ್ತೆ ಜೆ.ವಿ. ಜೋಶಿ ಅವರು. ಅಂಡ್ ದೆನ್ ಈ ಗೋಪಾಲಕೃಷ್ಣ ಗೋಖಲೆ ಅವರ ಶಿಷ್ಯ ಯಾರು? ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀವಿ. ಸೊ ನಿಮಗೆ ಪ್ರಶ್ನೆ ಕೇಳ್ತಾನೆ, ಭಾರತದ ತ್ರಿಮೂರ್ತಿಗಳು ಯಾರು ಅಂತ. ಸರಿನಾ? ಸೊ ಇವಾಗ ಹೇಗೆ ಇದಾರಲ್ವಾ ಸಾಕ್ರೆಟಿಸ್ ಅಂಡ್ ದೆನ್ ಅರಿಸ್ಟಾಟಲ್ ಅಂಡ್ ದೆನ್ ಪ್ಲೂಟೋ. ಸೊ ಆ ರೀತಿ ನಮ್ಮ ಭಾರತದ 3 ವ್ಯಕ್ತಿಗಳು ಯಾರು? ಸೊ ಇದೇ 3 ವ್ಯಕ್ತಿಗಳು ಯಾರು? ಎಂ.ಜಿ. ರಾನಡೆ, ಗೋಪಾಲಕೃಷ್ಣ ಗೋಖಲೆ, ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಓಕೆ. ಅಂಡ್ ದೆನ್ ಈ ಗೋಪಾಲಕೃಷ್ಣ ಗೋಖಲೆ ಅವರನ್ನ ಭಾರತದ ಪವಿತ್ರ ಗಂಗೆ ಅಂತ ಕರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವಾಗ ನೀವು ಹೇಳ್ಬೇಕಾಗುತ್ತೆ ಇದೇ ಮಹಾತ್ಮ ಗಾಂಧೀಜಿ ಅವರು. ಅಂಡ್ ದೆನ್ ಸರ್ ಕಪ್ಪು ವಜ್ರ ಅಂತ ಹೇಳಿದ್ರಲ್ಲ, ಕಪ್ಪು ವಜ್ರ ಅಂತ ಈ ಗೋಪಾಲಕೃಷ್ಣ ಗೋಖಲೆ ಅವರನ್ನ ಯಾರಾದರೂ ಕರೆದಿದ್ದಾರಾ? ಹೌದು ಕರೆದಿದ್ದಾರೆ. ಯಾರು? ಬಾಲ್ ಗಂಗಾಧರ್ ತಿಲಕ್ ಅಂತ ಹೇಳ್ತೀವಿ. ಸರ್ನಾ ಭಾರತದ ಬಾಲ್ ಗಂಗಾಧರ್ ತಿಲಕ್ ಏನಿದಾರಲ್ವಾ ಅವ್ರು ಕರೀತಾರೆ ಏನು ಅಂತ, ಈ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕರೀತಾರೆ. ಯಾರನ್ನ? ಗೋಪಾಲಕೃಷ್ಣ ಗೋಖಲೆ ಅವರನ್ನ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಎರಡಲ್ಲೂ ಕೂಡ ಕೇಳಿದ್ದಾನೆ. ಈ ಸ್ಟೇಟ್ಮೆಂಟ್ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು? ಯಾರಿಗೆ ಇದನ್ನ ಸಂಬೋಧಿಸಿದರು ಅಂತ. ಓಕೆ, ನೆನ್ಪಿಟ್ಕೊಳ್ಳಿ, ಎರಡು ಕೂಡ ಇಂಪಾರ್ಟೆಂಟ್ ಇದಾವೆ. ಅಂಡ್ ದೆನ್ ಈ ಅಭಿನವ ಭಾರತ ಅಂತ, ಈ ಅಭಿನವ ಭಾರತ ಸಂಸ್ಥೆಯ ಬಗ್ಗೆ ಕೂಡ ಸಾಕಷ್ಟು ಸರಿ ಕೇಳಿದಾನೆ. ಸೊ ಲಾಸ್ಟ್ PDO ಎಕ್ಸಾಮ್ ಅಲ್ಲಿ ಸಹ ಕೇಳಿದಾನೆ ಅನ್ಸುತ್ತೆ, ಐ ಥಿಂಕ್. ಸೊ ಈ ಅಭಿನವ ಭಾರತ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ ಹೇಳ್ತೀವಿ. ಸರಿನಾ? ವಿ ಡಿ ಸಾವರ್ಕರ್ ಅಂತ ಹೇಳ್ತೀವಿ. ಯಾವಾಗ ಸ್ಥಾಪನೆ ಮಾಡಿದ್ರು? 1904ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸರಿನಾ? ಸೊ 1904ರಲ್ಲಿ ಈ ಅಭಿನವ ಭಾರತ ಎಂಬ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ವಿ ಡಿ ಸಾವರ್ಕರ್ ಅವರು. ಅಂಡ್ ದೆನ್ ಮಿತ್ರ ಮೇಳ ಅಂತ ಇನ್ನೊಂದು ಸಹ ಸ್ಥಾಪನೆ ಮಾಡಿರ್ತಾರೆ ಇವರು. ಇದಕ್ಕಿಂತ ಮುಂಚೆ ಯಾವಾಗ? 1899ರ ಸಮಯದಲ್ಲಿ. ಸರಿನಾ? ಯಾವುದನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಮಿತ್ರ ಮೇಳ ಎಂಬ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ವಿ ಡಿ ಸಾವರ್ಕರ್ ಅವರು ಅಂತ ಹೇಳ್ತೀವಿ. ಸರಿನಾ? ಎರಡು ಕೂಡ ನೆನ್ಪಿಟ್ಕೊಳ್ಳಿ, ಎರಡು ಕೂಡ ಗುಪ್ತ ಸಂಘಟನೆಗಳು ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಆಗಿ ಗುಪ್ತ ಸಂಘಟನೆಗಳು. ಅಂಡ್ ದೆನ್ ಅನುಶೀಲನ್ ಸಮಿತಿ ಯಾವಾಗ ಬರುತ್ತೆ? ಅನುಶೀಲನ್ ಸಮಿತಿ ಅಂತಂದ್ರೆ ಅದನ್ನು ನೆನ್ಪಿಟ್ಕೊಳ್ಳಿ. ಯಾವುದು? ಅನುಶೀಲನ್ ಸಮಿತಿ ಈ 1902ರಲ್ಲಿ ಅದು ಸ್ಥಾಪನೆ ಆಗುತ್ತೆ. ಅಂಡ್ ದೆನ್ ಢಾಕಾ ಅನುಶೀಲನ ಸಮಿತಿ ಅಂತಂದ್ರೆ ಢಾಕಾ ಅನುಶೀಲನ ಸಮಿತಿ 1905ರಲ್ಲಿ ಅದು ಸ್ಥಾಪನೆ ಆಗುತ್ತೆ. ಸರಿನಾ? ಯಾವಾಗ? 1905ರಲ್ಲಿ. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ ಮಿತ್ರ ಮೇಳ ಎಂಬ ಒಂದು ಕ್ರಾಂತಿಕಾರಿ ಸಂಘಟನೆ ಆಗಿದ್ದು ಇದನ್ನು ಸ್ಥಾಪಿಸಿದವರು ಯಾರು ಅಂತ. ಯಾರಿದ್ದಾರೆ? ಇವಾಗಲೇ ಹೇಳಿದೆ. ಯಾರು? ಭೂಪೇಂದ್ರನಾಥ್ ಬೋಸ್ ಅವರ, ಖುದಿರಾಮ್ ಬೋಸ್ ಅವರ, ವಿ ಡಿ ಸಾವರ್ಕರ್ ಅವರ, ಅಥವಾ ಶಿಶಿರ್ ಕುಮಾರ್ ಘೋಷ್ ಅವರ ಅಂತ ಕೊಟ್ಟಿದ್ದಾನೆ. ಸೊ ಯಾರಾಗುತ್ತಾರೆ ಇದಕ್ಕೆ ಸರಿಯಾದ ಉತ್ತರ? ಯಾರಾಗ್ತಾರೆ? ಸೊ ಯಾರು ಅಂತಂದ್ರೆ ನಮ್ಮ ಪ್ರೀತಿಯ ವಿ ಡಿ ಸಾವರ್ಕರ್ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಅಂತ ಹೇಳ್ತೀವಿ. ಯಾವಾಗ ಸ್ಥಾಪನೆ ಮಾಡಿದ್ರು ಸರ್ ಅಂತ ಕೇಳಬಹುದು ನಿಮಗೆ. ನೆಕ್ಸ್ಟ್ 1899 ಅಂತ ಹೇಳ್ಬೇಕಾಗತ್ತೆ. ಸರಿನಾ? ಯಾವಾಗ? 1899ರಲ್ಲಿ ಈ ವಿ ಡಿ ಸಾವರ್ಕರ್ ಅವರು ಮಿತ್ರ ಮೇಳ ಎಂಬ ಒಂದು ಕ್ರಾಂತಿಕಾರಿ ಸಂಘಟನೆಯನ್ನ, ಗುಪ್ತ ಕ್ರಾಂತಿಕಾರಿ ಸಂಘಟನೆಯನ್ನ ಪ್ರಾರಂಭವನ್ನ ಮಾಡ್ತಾರೆ. ಓಕೆ. ಏನ್ ದೆನ್ ಇವರ ಒಂದು ಬ್ರದರ್ ಹೆಸರೇನು? ಸೊ ಇವರು ಮಿತ್ರ ಮೇಳವನ್ನ ಒಬ್ಬರೇ ಸ್ಟಾರ್ಟ್ ಮಾಡಲ್ಲ, ಇವರು ಬ್ರದರ್ ಜೊತೆ ಸ್ಟಾರ್ಟ್ ಮಾಡ್ತಾರೆ. ಮೀನ್ಸ್ ಕೋ ಫೌಂಡರ್ಸ್ ಇದ್ದಾರೆ ಇದಕ್ಕೆ. ಯಾರ್ಯಾರಿದ್ದಾರೆ? ಅವಾಗಲೇ ನಾವು ಪ್ರಾರ್ಥನಾ ಸಮಾಜವನ್ನ ನೋಡಿದ್ವಲ್ವಾ? ಸಾರಿ, ಪ್ರಾರ್ಥನಾ ಸಮಾಜ ಅಂತ ಹೇಳಿದೆ. ಪುನಃ ಸಾರ್ವಜನಿಕ ಸಭಾ ಜೆ.ವಿ. ಜೋಶಿ ಅವರು ಮತ್ತೆ ಯಾರು? ನಮ್ಮ ಎಂ.ಜಿ. ರಾನಡೆ ಅವರು. ಸೊ ಹಾಗೆ ಇದಕ್ಕೂ ಕೂಡ ಇಬ್ಬರಿದ್ದಾರೆ. ಯಾರು ಅಂತಂದ್ರೆ ಒಂದು ವಿ ಡಿ ಸಾವರ್ಕರ್ ಅವರು, ಮೀನ್ಸ್ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು. ಅಂಡ್ ದೆನ್ ಇನ್ನೊಂದು ಇವರು ಬ್ರದರ್ ಆಗಿರ್ತಕ್ಕಂತಹ ಗಣೇಶ್ ದಾಮೋದರ್ ಸಾವರ್ಕರ್ ಅಂತ ಹೇಳ್ತೀವಿ. ಸೊ ಗಣೇಶ ವಿನಾಯಕ ಎರಡೂ ಸೇರಿನೇ ಈ ಒಂದು ಮಿತ್ರ ಮೇಳ ಸ್ಥಾಪನೆ ಆಗ್ತದೆ. ಸರಿನಾ? ಗೊತ್ತಿರಲಿ, ಇದು ಕೇಳ್ತಾನೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬಂಗಾಳದ ಈ ಕೆಳಗಿನ ಯಾವ ಸ್ವತಂತ್ರ ಹೋರಾಟಗಾರ ವಕೀಲರಲ್ಲಿ ಯಾರು ದೇಶ ಬಂಧು ಎಂದು ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳಿದಾನೆ. ಸರಿನಾ? ಸೊ ಇವರು ಬಂಗಾಳದವರು ಇದ್ದಾರೆ ಅಂತ ಫಸ್ಟ್ ಇನ್ಫಾರ್ಮೇಶನ್ ಆತನೇ ಕೊಟ್ಟಿದ್ದಾನೆ. ಅಂಡ್ ದೆನ್ ಇವರು ವಕೀಲರಾಗಿದ್ದಾರೆ ಅಂತ. ಅಂಡ್ ದೆನ್ ಥರ್ಡ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ಇವರು ದೇಶ ಬಂಧು ಅಂತ ಒಂದು ನಿಕ್ ನೇಮ್ ನ ಹೊಂದಿದ್ದಾರೆ ಅಂತ. ಯಾರು ದೇಶ ಬಂಧು? ಯಾರು? ಚಿತ್ತರಂಜನ್ ದಾಸ್, ದುರ್ಗಾ ಮೋಹನ್ ದಾಸ್, ಬಿಪಿನ್ ಚಂದ್ರ ಪಾಲ್, ಅಂಡ್ ದೆನ್ ಸತೀಶ್ ರಂಜನ್ ದಾಸ್ ಅಂತ ಕೊಟ್ಟಿದ್ದಾನೆ. ಯಾರಾಗ್ತಾರೆ?
ಯಾರು? ಸ್ವರಾಜ್ ಪಾರ್ಟಿಯ ಫೌಂಡರ್. ಯಾವಾಗ? 1923ರಲ್ಲಿ ಸ್ವರಾಜ್ ಪಾರ್ಟಿ ಅಂತ ಒಂದು ಪಾರ್ಟಿಯನ್ನ ಕಟ್ತಾರೆ. ಯಾವುದು? 1923ರಲ್ಲಿ ಮೋತಿಲಾಲ್ ನೆಹರು ಅವ್ರ ಜೊತೆ ಸೇರಿ, ಯಾರ ಜೊತೆ? ಮೋತಿಲಾಲ್ ನೆಹರು ಅವ್ರ ಜೊತೆ ಸೇರಿ ಈ ಒಂದು ಸ್ವರಾಜ್ ಪಾರ್ಟಿ ಎಂಬುದನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ ಚಿತ್ತರಂಜನ್ ದಾಸ್. ಆ ಚಿತ್ತರಂಜನ್ ದಾಸ್ ಅವರನ್ನ ನಾವೇನಂತ ಕರಿತೀವಿ ಅಂದ್ರೆ ದೇಶಬಂಧು ಚಿತ್ತರಂಜನ್ ದಾಸ್ ಅಂತ ಕರಿತೀವಿ. ಸೊ ಇವರು ಮೂಲತಃ ವಕೀಲರಾಗಿದ್ರು. ನಿಮಗೆ ಗೊತ್ತಿರಲಿ, ಆಲ್ಮೋಸ್ಟ್ ಏನು 1885 ಮುಂಚೆ ನಂತರ ಏನ್ ಬರ್ತಾರಲ್ವಾ, ಸೊ ಆಲ್ಮೋಸ್ಟ್ ವಕೀಲರಾಗಿರ್ತಾರೆ. ಆಲ್ಮೋಸ್ಟ್ ಇವಾಗ ನೀವು ಗಾಂಧಿ ತಗೊಳ್ಳಿ, ಗಾಂಧಿ ಕೂಡ ವಕೀಲ. ಓಕೆ, ಸೊ ಆ ರೀತಿ ಆಲ್ಮೋಸ್ಟ್ ಒಂದು 80% ಜನ ಏನಿದಾರಲ್ವಾ ವಕೀಲರೇ ಕಂಡುಬರ್ತಾರೆ ನಿಮಗೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ. ಯಾಕಂದ್ರೆ ನಾಲೆಡ್ಜ್, ಯಾರು ಓದಿರ್ತಾರಲ್ವಾ ಅವ್ರ ಹತ್ರ ನಾಲೆಡ್ಜ್ ಇರ್ತಿತ್ತು. ಸೊ ಅವರೇ ಒಂದು ಸ್ವಲ್ಪ ಹೋರಾಟವನ್ನು ಅವಾಗ ಮಾಡಿದ್ರು ಅಂತ ಆ ರೀತಿ ಬರುತ್ತೆ. ಆ್ಯಂಡ್ ದೆನ್ ನೀವು ನೋಡಿರ್ತೀರಾ, ಯಾರು? ಭಗತ್ ಸಿಂಗ್ ಅವರು, ಹಿ ಈಸ್ ಅ ಸಂಸ್ಕೃತ್ ಗ್ರಾಜುಯೇಟ್. ಓಕೆ, ಆ್ಯಂಡ್ ದೆನ್ ಚಂದ್ರಶೇಖರ್ ಆಜಾದ್ ಅವರು, ಸೊ ಇಂಗ್ಲೀಷಲ್ಲಿ ಗ್ರಾಜುಯೇಟ್. ಇವರು ಸಹ ಭಗತ್ ಸಿಂಗ್ ಅವರು ಇಂಗ್ಲೀಷಲ್ಲಿ ಗ್ರಾಜುಯೇಟ್. ಓಕೆ, ಸೊ 1929ರಲ್ಲಿ ಬಾಂಬ್ ಹಾಕಕ್ಕೆ ಹೋಗ್ತಾರೆ ಗೊತ್ತಾ? ಯಾರು? ಇವರು ಮತ್ತೆ ಬತುಕೇಶ್ವರ್ ದತ್ ಅವರು, ಭಗತ್ ಸಿಂಗ್ ಮತ್ತೆ ಬತುಕೇಶ್ವರ್ ದತ್ ಅವರು. ಸೊ ಯಾವ ಒಂದು ಕ್ರೈಟೇರಿಯಾ ಮೇಲೆ ಅವರನ್ನ ಚೂಸ್ ಮಾಡ್ತಾರೆ? ಓಕೆ, ಈ HSRA ಸಂಘಟನೆಯಲ್ಲಿ, ಈ HSRA ಸಂಘಟನೆ ಏನಿದೆ ಅಲ್ವಾ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಒಂದು ಸಂಘಟನೆ ಬರುತ್ತೆ. ಇದು ಸ್ಥಾಪನೆ ಆಗಿರೋದಾಗ ಅಂದ್ರೆ 1928ರಲ್ಲಿ. ಸೊ ಈ ಸಂಸ್ಥೆಯಿಂದನೇ, ಮೀನ್ಸ್ ಈ ಒಂದು ಅಸೋಸಿಯೇಷನ್ ಇಂದಾನೆ ಬಾಂಬ್ ಹಾಕಬೇಕು ಅಂತ ಪ್ಲಾನ್ ಆಗಿರುತ್ತೆ. ಓಕೆ, ಸೊ ಯಾಕೆ ಅವರಿಬ್ಬರನ್ನೇ ಚೂಸ್ ಮಾಡಿದ್ರು? ಮೀನ್ಸ್ ಯಾಕೆ ಚೂಸ್ ಮಾಡಿದ್ರು ಅಂದ್ರೆ, ಈ ಭಗತ್ ಸಿಂಗ್ ಅವ್ರು ಇಂಗ್ಲೀಷ್ ಬರ್ತಾ ಇತ್ತು. ಸೊ ಅಲ್ಲಿ ಬಾಂಬ್ ಹಾಕಿದ ಮೇಲೆ ಓಡ್ ಬರೋದು ಇರಲಿಲ್ಲ. ಹಾಕಿದ ಮೇಲೆ ಯಾಕೆ ಹಾಕಿದೀನಿ ಅಂತ ಅವ್ರಿಗೆ ಬ್ರಿಟಿಷರಿಗೆ ಅರ್ಥ ಆಗೋ ಥರ ತಿಳಿಸಿ ಹೇಳಬೇಕಾಗಿತ್ತು ಇನ್ ಇಂಗ್ಲೀಷಲ್ಲಿ. ಸೊ ಅದಕ್ಕೆ ಭಗತ್ ಸಿಂಗ್ ಅವ್ರು ಚೂಸ್ ಆಗ್ತಾರೆ ಅಲ್ಲಿ. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಇವ್ರಿಗೆ ಈ ರೀತಿ ಕರೆಯುವ ಹಾಗೆ ಇನ್ನೊಂದು ಶೇರ್ ಎ ಕಾಶ್ಮೀರ್ ಅಂತ ಕರಿತೀವಿ ನಾವು ಒಬ್ಬರನ್ನ. ಸರಿನಾ? ಯಾರನ್ನ? ಕಾಶ್ಮೀರದ ಸಿಂಹ ಅಂತ. ಯಾರು? ಕಾಶ್ಮೀರದ ಸಿಂಹ ಅಂತ ಯಾರನ್ನ ಕರಿತೀವಿ ಅಂತ ಕೇಳಿದ್ದಾನೆ. ಸೊ ಇದು ಯಾರನ್ನ ಕರಿತೀವಿ ಅಂತಂದ್ರೆ ಶೇಖ್ ಅಬ್ದುಲ್ಲಾ ಅಂತ ಹೇಳ್ತೀವಿ. ಸರಿನಾ? ಯಾರು? ಶೇಖ್ ಅಬ್ದುಲ್ಲಾ. ಈ ಶೇಖ್ ಅಬ್ದುಲ್ಲಾ ಅವರನ್ನ ನಾವು ಕಾಶ್ಮೀರದ ಸಿಂಹ ಅಂತ ಕರಿತೀವಿ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಯಾರು? ಕಾಶ್ಮೀರದ ಸಿಂಹ ಯಾರು ಅಂತಂದ್ರೆ ಶೇಖ್ ಅಬ್ದುಲ್ಲಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪಂಜಾಬಿನ ಕೇಸರಿ ಯಾರು? ಲಾಲಾ ಲಜಪತ್ ರಾಯ್ ಅಂತ ಹೇಳ್ತೀವಿ. ಸರಿನಾ? ಇದು ಕೂಡ ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನೌಜವಾನ್ ಭಾರತ್ ಸಭಾದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ನೌಜವಾನ್ ಭಾರತ ಸಭಾದ ಸ್ಥಾಪಕರು ಯಾರಾಗಿದ್ದಾರೆ? ಚಂದ್ರಶೇಖರ್ ಆಜಾದ್ ಅವರು, ಪಂಡಿತ್ ಚಂದ್ರಶೇಖರ್ ಆಜಾದ್ ಅವರು. ಆ್ಯಂಡ್ ದೆನ್ ಅಜಿತ್ ಸಿಂಗ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಆ್ಯಂಡ್ ದೆನ್ ಭಗತ್ ಸಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಸೊ ಈ ನೌಜವಾನ್ ಸಭಾ ಯಾವಾಗ ಸ್ಥಾಪನೆ ಆಯಿತು ಸರ್? ಏನಿಲ್ಲ, ಇದು ಸ್ಥಾಪನೆ ಆಗಿರೋದು 1926ರಲ್ಲಿ ಸ್ಥಾಪನೆ ಆಗುತ್ತೆ. ಓಕೆ, ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು? ದ ಅಗೇನ್ ಭಗತ್ ಸಿಂಗ್ ಅಂತ ಹೇಳ್ತೀವಿ. ಸರಿನಾ? ಈ ಭಗತ್ ಸಿಂಗ್ ಅವರು ಏನಿದಾರಲ್ವಾ, ನೌಜವಾನ್ ಭಾರತ್ ಸಭಾ ಅಂತ ಸ್ಥಾಪನೆ ಮಾಡ್ತಾರೆ. ಇನ್ನೊಂದು ನಿಮಗೆ ಗೊತ್ತಿರಲಿ, ಟೋಟಲಿ 3 ಅಸೋಸಿಯೇಷನ್ಗಳು ಬರ್ತವೆ. ಯಾವುದು? ಒಂದು HRA ಅಂತ, ಯಾವುದು? ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಆಗಿರೋದು 1924ರಲ್ಲಿ. ಸೊ ಇದಕ್ಕೆ 100 ವರ್ಷ ಕಂಪ್ಲೀಟ್ ಆಗಿದೆ. ಇದ್ರ ಬಗ್ಗೆ ಪ್ರಶ್ನೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಬರೋದು ನೌಜವಾನ್ ಭಾರತ್ ಸಭಾ ಅಂತ. ಇಲ್ಲಿದೆ ಅಲ್ವಾ, ಇದೆ ಈ ನೌಜವಾನ್ ಭಾರತ್ ಸಭಾ. ಇದು ಸ್ಥಾಪನೆ ಆಗಿರೋದು 1926ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಭಗತ್ ಸಿಂಗ್. ಆ್ಯಂಡ್ ದೆನ್ 1924ರಲ್ಲಿ ಯಾವುದು? HRA ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಸಚಿನ್ ಸನ್ಯಾಲ್ ಅಂತ ಹೇಳ್ತೀವಿ. ಸರ್, ಯಾರು? ಸಚಿನ್ ಸನ್ಯಾಲ್ ಅಂತ ಹೇಳ್ತೀವಿ. ಈ ಸಚಿನ್ ಸನ್ಯಾಲ್, ಇಲ್ಲಿ ಭಗತ್ ಸಿಂಗ್. ಆ್ಯಂಡ್ ದೆನ್ ಈ ಎರಡೂ ಸಹ ಮರ್ಜ್ ಆಗಿ 1928ರಲ್ಲಿ ಮರ್ಜ್ ಆಗ್ತೇವೆ. ಎರಡೂ ಕೂಡ ಯಾವುದು? HRA ಮತ್ತೆ ನೌಜವಾನ್ ಭಾರತ್ ಸಭಾ ಅನ್ನೋದು ಮರ್ಜ್ ಆಗಿ ಒಂದು ಹೊಸ ಸಂಸ್ಥೆ ಹುಟ್ಕೊಳ್ಳುತ್ತೆ, ಸ್ಥಾಪನೆ ಆಗುತ್ತೆ. ಆ ಒಂದು ಸಂಸ್ಥೆ ಹೆಸರನ್ನ ನಾವೇನಂತ ಕರಿತೀವಿ ಅಂದ್ರೆ HSRA ಅಂತ ಕರಿತೀವಿ. ಸರಿನಾ? ಯಾವುದು? HSRA. ಸೊ ಈ HRA ಮತ್ತು ಈ ನೌಜವಾನ್ ಭಾರತ್ ಸಭಾ ಎರಡೂ ಕೂಡ ಮರ್ಜ್ ಆಗಿ HSRA ಅಂತ ಒಂದು ಹೊಸ ಸಂಘಟನೆ ಹುಟ್ಕೊಳ್ಳುತ್ತೆ. ಸೊ ಆ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಇದೇ ನಮ್ಮ ಪಂಡಿತ್ ಚಂದ್ರಶೇಖರ್ ಆಜಾದ್ ಅಂತ ಹೇಳ್ತೀವಿ. ಸರ್, ಯಾರು? ಪಂಡಿತ್ ಚಂದ್ರಶೇಖರ್ ಆಜಾದ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಈ 3 ಕೂಡ ನೆನ್ಪಿಟ್ಕೊಳ್ಳಿ, ಯಾವ್ದಾವ್ದು ಮರ್ಜ್ ಆಗಿ ಯಾವುದು ಹುಟ್ಕೊಂಡಿತ್ತು ಅಂತ. ಆ್ಯಂಡ್ ದೆನ್ ಇನ್ನೊಂದು ನಿಮ್ಗೆ ಕೇಳ್ತಾನೆ, ಈ ನೌಜವಾನ್ ಭಾರತ್ ಸಭಾ ಅಫಿಷಿಯಲ್ ಆಗಿ ಈ ಬ್ರಿಟಿಷರು ಯಾವಾಗ ಅಬಾಲಿಷ್ ಮಾಡ್ತಾರೆ ಅಂತ, ಮೀನ್ಸ್ ಬ್ಯಾನ್ ಹಾಕ್ತಾರೆ ಇದಕ್ಕೆ. ಓಕೆ, ಈ ಪಾರ್ಟಿ ಬ್ಯಾನ್ ಅಂತ ಹೇಳ್ತಾರೆ ಗೊತ್ತಾ ಇವಾಗ ಕರೆಂಟ್ಲಿ. ಸೊ ಆ ರೀತಿ ಈ ಒಂದು ಅಸೋಸಿಯೇಷನ್ ನಾವು ಬ್ಯಾನ್ ಮಾಡ್ತಿದೀವಿ ಅಂತ ಒಂದು ಘೋಷಣೆ ಹಾಕ್ತಾರೆ. ಯಾರು? ಬ್ರಿಟಿಷರು. ಯಾವಾಗ ಹಾಕ್ತಾರೆ? 1929ರಲ್ಲಿ. 1926ರಲ್ಲಿ ಇದು ಹುಟ್ಕೊಂಡಿತ್ತು. 1929ರಲ್ಲಿ ಇದ್ರ ಮೇಲೆ ಬ್ಯಾನ್ ಹಾಕ್ತಾರೆ. ಯಾರು? ಬ್ರಿಟಿಷರು ಅಂತ ಹೇಳ್ತೀವಿ. ಸರಿನಾ? ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಲಾಲಾ ಲಜಪತ್ ರಾಯ್ ಅವರು, ಸೈಮನ್ ಗೋ ಬ್ಯಾಕ್ ಘೋಷಣೆ ಕೂಗಿರ್ತಕ್ಕಂಥ ವ್ಯಕ್ತಿ ಯಾರು? ಲಾಲಾ ಲಜಪತ್ ರಾಯ್ ಅವರು ಅಂತ ಹೇಳ್ತೀವಿ. ಸರಿನಾ? ಯಾರು? ಲಾಲಾ ಲಜಪತ್ ರಾಯ್ ಅವರು. ಆ್ಯಂಡ್ ದೆನ್ ಚಂದ್ರಶೇಖರ್ ಆಜಾದ್ ಅವರು. ಅಲ್ಫ್ರೆಡ್ ಪಾರ್ಕ್ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳ್ತಾನೆ. ಈ ಚಂದ್ರಶೇಖರ್ ಆಜಾದ್ ಅವರಿಗೆ ಅಲ್ಫ್ರೆಡ್ ಪಾರ್ಕ್ ಸಂಬಂಧಿಸಿದೆ. ಎಲ್ಲಿ ಕಂಡುಬರುತ್ತೆ ಅಲ್ಫ್ರೆಡ್ ಪಾರ್ಕ್? ಸೊ ಅದು ಕಂಡುಬರೋದು ಎಲ್ಲಿ ಅಂತಂದ್ರೆ UPಯಲ್ಲಿ ಕಂಡುಬರುತ್ತೆ. ಸರ್, ಯಾವುದು? ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ಈ ಚಂದ್ರಶೇಖರ್ ಆಜಾದ್ ಅವರು ಯಾರಿಗೆ ಮೀಟ್ ಆಗಕ್ಕೆ ಅಂತ ಅಲ್ಫ್ರೆಡ್ ಪಾರ್ಕಿಗೆ ಹೋಗಿದ್ದರು. ಸೊ ಆದ ಕಾರಣದಿಂದನೇ ಅವರಲ್ಲಿ ಹುತಾತ್ಮರಾಗಬೇಕಾಯ್ತು ಅಂತ ಕೇಳ್ತಾನೆ. ಯಾರನ್ನು ಮೀಟ್ ಆಗಕ್ಕೆ ಹೋಗಿದ್ರು ಅವ್ರು? ಆಕ್ಚುಲಿ ಪಾರ್ಕಿಗೆ ಅದಕ್ಕೆ ಹೋಗಿರ್ತಾರ್ರಿ ಅವರು. ಎದಕ್ಕೆ ಹೋಗಿರ್ತಾರೆ? ಯಾಕೆ ಅಂತಂದ್ರೆ ನೆಹರು ಅವರನ್ನ ಭೇಟಿ ಆಗಕ್ಕೆ. ಓಕೆ, ನೆನ್ಪಿಟ್ಕೊಳ್ಳಿ, ನೆಹರು ಅವರನ್ನ ಭೇಟಿಗೆ ಆಗಕ್ಕೆ ಹೋಗಿರ್ತಾರೆ. ನಿಮಗೆ ಕತೆ ಗೊತ್ತಿರಲಿ, ಏನು ಅಂತಂದ್ರೆ ಸಿಂಪಲ್ ಆಗಿ ಗೊತ್ತಿರಲಿ. ಯಾವಾಗ? ಈ 1929ರಲ್ಲಿ ಬಾಂಬ್ ಹಾಕ್ತಾರೆ. ಓಕೆ,
ಯಾರ್ಯಾರು ಬಾಂಬ್ ಹಾಕ್ತಾರೆ? ಈ ಭಗತ್ ಸಿಂಗ್ ಮತ್ತೆ ಬದುಕೇಶ್ವರ ದತ್ ಅಂತ ಹೇಳಿದೆ ನಿಮಗೆ, ಸರಿನಾ? ಸೊ ಅವ್ರು ಬಾಂಬ್ ಹಾಕ್ತಾರೆ, ಬಾಂಬ್ ಹಾಕಿದ ನಂತರ ಅವರಿಗೆ ಜೈಲಲ್ಲಿ ಹಾಕಿರ್ತಾರೆ. ಸೊ ಜೈಲಲ್ಲಿ ಹಾಕಿದಾಗ ಅವ್ರ ಸಲುವಾಗಿ ವಕೀಲರೊಬ್ರು ವಾದ ಮಾಡಕ್ ಬೇಕಲ್ವಾ? ಸೊ ವಕೀಲ ಯಾರಿದ್ದಾರೆ ಇವಾಗ ಇಲ್ಲಿ? ನೆಹರು ಅವರಿದ್ದಾರೆ. ಸೊ ಆ ನೆಹರು ಅವರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಗಳನ್ನ, ಕಾಗದ ಪತ್ರಗಳನ್ನ ಅವರಿಗೆ ಒದಗಿಸ್ತಕ್ಕಂತಹ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ, ಮೀನ್ಸ್ ನಮ್ಮವರನ್ನ ಬಿಡಿಸ್ಕೊಂಡು ಬರ್ರಿ ಸರ್ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಪಂಡಿತ್ ಚಂದ್ರಶೇಖರ್ ಆಜಾದ್ ಅವರು ಅಂತ ಹೇಳ್ತೀವಿ. ಸೊ ಇವರು ಇಬ್ರು ಸಹ ಒಂದು ಪ್ಲೇಸ್ ಅಲ್ಲಿ ಮೀಟ್ ಆಗ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಆ ಪ್ಲೇಸಿನ ಹೆಸರು ಏನು ಅಂತ ಹೇಳಿದ್ರೆ ನಾವು ಆಲ್ಫ್ರೆಡ್ ಪಾರ್ಕ್ ಅಂತ ಹೇಳ್ತೀವಿ ಸರ್. ಆಲ್ಫ್ರೆಡ್ ಪಾರ್ಕ್ ಅಲ್ಲಿ ಅವರಿಬ್ರು ಸಹ ಭೇಟಿ ಆಗ್ಬೇಕು ಅಂತ ಒಂದು ಮಾತುಕತೆ ಆಗಿರುತ್ತೆ. ಸೊ ಬೆಳಗಿನ ಜಾವ 9 ಗಂಟೆಗೆ 10 ಗಂಟೆ ಸಮಯದಲ್ಲಿ ಸೊ ಇವರು ರೆಡಿಯಾಗಿ ಬರ್ತಾ ಇರ್ತಾರೆ. ಯಾರು? ನೆಹರು ಅವರು, ಸರಿನಾ? ಸೊ ಇವರ ಒಂದು ಮನೆಯ ಸಹಾಯಕ ಏನಿರ್ತಾರಲ್ವಾ, ಸಹಾಯಕರು ಅವ್ರೇನಂತ ಹೇಳ್ತಾರೆ, ಹೊರಗಡೆ ಎಲ್ಲ ಪೊಲೀಸ್ ವ್ಯಾನ್ಗಳು ಜಾಸ್ತಿ ಹೋಗ್ತಾ ಇದಾವೆ ಸರ್, ಹಾಗೆ ಹೀಗೆ ಏನಾಗಿದೆ ಏನೋ ಇವತ್ತು ಅಂತ ಮಾತಾಡ್ತಿರ್ತಾರೆ. ಅವಾಗ ಇವರು ನೆಹರು ಅವರು ಒಬ್ಬ ಸಹಾಯಕನಿಗೆ ಕಳಿಸ್ತಾರೆ. ಯಾರ ಹತ್ರ ಅಂದ್ರೆ ಈ ಚಂದ್ರಶೇಖರ್ ಆಜಾದ್ ಅವರಿಗೆ ಏನಂತ ಹೇಳ್ತಾರೆ, ಸೊ ಪೊಲೀಸರು ನಮ್ಮನ್ನ ಹಿಡಿಬೇಕು ಅಂತ ಬರ್ತಾ ಇದ್ದಾರೆ, ಸೊ ನೀವು ಅಲ್ಲಿಂದ ತಪ್ಪಿಸ್ಕೊಳ್ಳಿ ಅಂತ, ಸರಿನಾ? ಸೊ ಆ ರೀತಿ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ನೆಹರು ಅವರು. ಸೊ ಅಲ್ಲಿಂದ ಯಾರು ಓಡೋಗ್ತಾರೆ? ಇವ್ರ ಜೊತೆ ಇರ್ತಕ್ಕಂಥ ಸ್ನೇಹಿತನ ಅವರು ಓಡಿ ಕಳಿಸ್ತಾರೆ. ಅಂಡ್ ದೆನ್ ಗನ್ ಹಿಡ್ಕೊಂಡು ಇವ್ರು ಅಲ್ಲೇ ನಿಲ್ತಾರೆ. ಸೊ ಈ ಪೊಲೀಸರು ಬಂದು ಇವರಿಗೆ ಮುಂದೆ ನೀನು ಸರೆಂಡರ್ ಆಗು ಅಂತ ಹೇಳಿದಾಗ ತಮ್ಮ ಒಂದು ಬಂದೂಕಿನಿಂದ, ತಮ್ಮ ಒಂದು ಗನ್ನಿಂದ ತಾವೇ ಶೂಟ್ ಮಾಡಿಕೊಂಡು ವೀರ ಮರಣವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಪಂಡಿತ್ ಚಂದ್ರಶೇಖರ್ ಆಜಾದ್ ಅಂತ ಹೇಳ್ತೀವಿ, ಸರಿನಾ? ಗೊತ್ತಿರಲಿ ನಿಮಗೆ ಯಾರನ್ನ ಮೀಟ್ ಆಗಕ್ಕೆ ಹೋಗಿದ್ರು, ಯಾವ ಕಾರಣದಿಂದ, ಯಾವ ಪರ್ಪೋಸ್ ಇಂದ ಮೀಟ್ ಆಗಕ್ಕೆ ಹೋಗಿದ್ರು, ಆ ಒಂದು ಆಲ್ಫ್ರೆಡ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ, ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಹೆಸರುಗಳು ಯಾವ್ದು ಅಂತ. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದೇಶದ ವಾಯುವ್ಯ ಮತ್ತು ಪೂರ್ವ ಪ್ರದೇಶಗಳಲ್ಲಿನ ಮುಸ್ಲಿಮರಿಗೆ ಸ್ವತಂತ್ರ ರಾಜ್ಯಗಳನ್ನು ಕೋರುವ ನಿರ್ಣಯವನ್ನು ಅಖಿಲ ಭಾರತ್ ಮುಸ್ಲಿಂ ಲೀಗ್ ಯಾವ ವರ್ಷದಲ್ಲಿ ಮಂಡಿಸಿತು ಅಂತ ಕೇಳಿದಾನೆ. ಮೀನ್ಸ್ ಮುಸ್ಲಿಂ ಅವರಿದ್ದಾರೆ ಸರ್ ಇಲ್ಲಿ ಜಾಸ್ತಿ ಜನ, ಸೊ ಇವರಿಗೆ ಒಂದು ದೇಶ ಬೇಕೇ ಬೇಕು, ಇವರಿಗೆ ಒಂದು ರಾಜ್ಯ ಸಪರೇಟ್ ಆಗಿ ಬೇಕೇ ಬೇಕು ಅಂತ ಯಾವ ವರ್ಷ ನಿರ್ಣಯವನ್ನ ಮಂಡಿಸಿದ್ರು ಅವರು? 1942ರಲ್ಲಿ, 1940ರಲ್ಲಿ, 1939ರಲ್ಲಿ, 1941 ಅಂತ ಕೊಟ್ಟಿದ್ದಾನೆ. ಯಾವ ವರ್ಷ? 1940 ಅಂತ ಹೇಳ್ತೀವಿ ಸರಿನಾ? 1940ರಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ನಮಗೆ ಪಾಕಿಸ್ತಾನ ಅಂತ ಬೇಕೇ ಬೇಕು ಅಂತ ಹೇಳ್ತಾರೆ. ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಈ ಪಾಕಿಸ್ತಾನ ಎಂಬ ಒಂದು ಪದವನ್ನ ಉಲ್ಲೇಖ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು? ಓಕೆ, ಚುಂಗ್ಶಾಂಗ್. ಸೊ ಈ ರೀತಿಯ ಒಂದು ಪದವನ್ನು ಹೇಳಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು? ನಾನೇ. ಸೊ ಹಾಗೆ ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನ, ಈ ಪಾಕಿಸ್ತಾನ ಎಂಬ ವರ್ಡ್ ಅನ್ನ ಮೊದಲು ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳ್ಬೇಕಾಗುತ್ತೆ ರೆಹಮತ್ ಅಲಿ ಅಂತ, ಸರಿನಾ? ಯಾರು? ರೆಹಮತ್ ಅಲಿ ಅನ್ನುವ ವ್ಯಕ್ತಿ ಯಾವ ವರ್ಷ ಹೇಳಿದಾನೆ ಅಂತ ಕೇಳಿದಾನೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ. ಯಾವ ವರ್ಷ ಅಂದ್ರೆ 1933ರಲ್ಲಿ ಈತ ಒಂದು ಪದವನ್ನು ಉಲ್ಲೇಖಿಸ್ತಾನೆ. ಯಾವುದು ಅಂದ್ರೆ ಈ ಪಾಕಿಸ್ತಾನ ಅಂತ. ಓಕೆ, ಇದು ಗೊತ್ತಿರಲಿ ನಿಮಗೆ. ಅಂಡ್ ದೆನ್ ಈ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದ್ದೆ. ಅವಾಗ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದೆ. ಮುಸ್ಲಿಂ ಲೀಗ್ 1906ರಲ್ಲಿ ಸ್ಥಾಪನೆ ಆಗುತ್ತೆ. ಓಕೆ, ಎಲ್ಲಿ ಸ್ಥಾಪನೆ ಆಗುತ್ತೆ? ಢಾಕಾದಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಮೊದಲ ಅಧ್ಯಕ್ಷ ಯಾರು? ಆಗಾ ಖಾನ್ ಅಂತ ಹೇಳ್ತೀವಿ, ಸರಿನಾ? ಯಾರು? ಆಗಾ ಖಾನ್ ಅಂತ ಹೇಳ್ತೀವಿ. ಅಂಡ್ ದೆನ್ ಈ ಮುಸ್ಲಿಂ ಲೀಗ್ ಅಲ್ಲಿ ಅತಿ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು? ಮಹಮ್ಮದ್ ಅಲಿ ಜಿನ್ನಾ. ಯಾರು ಅಂದ್ರೆ ಮಹಮ್ಮದ್ ಅಲಿ ಜಿನ್ನಾ. ಇನ್ನೊಂದು ಗೊತ್ತಿರಲಿ ನಿಮಗೆ, ಈ ಮಹಮ್ಮದ್ ಅಲಿ ಜಿನ್ನಾನ ಕರ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಗಾಂಧೀಜಿ. ಮೀನ್ಸ್ ಸಮುದಾಯದ ನಾಯಕರು ಇದ್ರಲ್ವಾ. ಓಕೆ, ಈ ನಿಮ್ನ ವರ್ಗದಿಂದ ಈ ಡಾಕ್ಟರ್ BR ಅಂಬೇಡ್ಕರ್ ಅವರು, ಅಂಡ್ ದೆನ್ ಮುಸ್ಲಿಂ ವರ್ಗದಿಂದ ಅದಕ್ಕಿಂತ ಹಿಂದೆ ಇರತಕ್ಕಂಥ ವ್ಯಕ್ತಿಗಳು. ಸೊ ಅಂಡ್ ದೆನ್ ಬೇರೆ ಸಿಖ್ ಧರ್ಮದಿಂದ ಬೇರೆಯವರು, ಅಂಡ್ ದೆನ್ ಪಾರ್ಸಿ ಧರ್ಮದಿಂದ ಬೇರೆಯವರು. ಸೊ ಹಾಗೆ ನೀನು ಕೂಡ ಮುಸ್ಲಿಂ ಧರ್ಮದಿಂದ, ಮೀನ್ಸ್ ಮುಸ್ಲಿಂ ಒಂದು ಸಮುದಾಯವನ್ನ ನೀನು ಮುನ್ನಡೆಸುವಂತ ಕರ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಜಾಸ್ತಿ ಪ್ರೋತ್ಸಾಹ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಗಾಂಧೀಜಿ ಅಂತ ಹೇಳ್ತೀವಿ. ಬಟ್ ಅದೇ ಗಾಂಧೀಜಿ ಮಾತು ಕೇಳಲ್ಲ ಇವರು. ಓಕೆ, ಯಾರು ಅಂತಂದ್ರೆ ಮಹಮ್ಮದ್ ಅಲಿ ಜಿನ್ನಾ ಅನ್ನೋ ವ್ಯಕ್ತಿ. ಅಂಡ್ ದೆನ್ ನಿಮಗೆ ಪ್ರಶ್ನೆ ಕೇಳ್ತಾನೆ ಏನು ಅಂತಂದ್ರೆ, ಈ ಮಹಮ್ಮದ್ ಅಲಿ ಜಿನ್ನಾ ಈ ಮುಸ್ಲಿಂ ಲೀಗ್ ಅನ್ನ ಯಾವ ವರ್ಷ ಸೇರ್ಪಡೆ ಆದ್ರು ಅಂತ. ಯಾವ ವರ್ಷ? 1906? ಅಲ್ಲ, 1913ರಲ್ಲಿ ಇವರು ಸೇರ್ಪಡೆ ಆಗ್ತಾರೆ ಮುಸ್ಲಿಂ ಲೀಗ್ ಅನ್ನ. ಓಕೆ, ಇದು ಗೊತ್ತಿರಲಿ, ಕೇಳಬಹುದು ನಿಮಗೆ. ಅಂಡ್ ದೆನ್ ಈ ಮುಸ್ಲಿಂ ಮತ್ತೆ INC ಒಂದಾಗ್ತವೆ. ಯಾವಾಗ ಒಂದಾಗ್ತವೆ? 1916ರಲ್ಲಿ ಒಂದಾಗ್ತವೆ. ಅಂಡ್ ದೆನ್ ಈ ಮುಸ್ಲಿಂ ಮತ್ತು INC ಒಂದಾಗಕ್ಕೆ ಪ್ರಮುಖ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳ್ಬೇಕಾಗುತ್ತೆ, ಒಂದು ಮಹಾತ್ಮ ಗಾಂಧೀಜಿ ಅವರು, ಅಂಡ್ ದೆನ್ ಇನ್ನೊಂದು ಸರೋಜಿನಿ ನಾಯ್ಡು ಅವರು, ಅಂಡ್ ದೆನ್ ಇನ್ನೊಂದು ಯಾರು ಅಂತ ಹೇಳೋದಾದ್ರೆ ಈ ಮಹಮ್ಮದ್ ಅಲಿ ಜಿನ್ನಾ ಅಂತ ಹೇಳ್ತೀವಿ, ಸರಿನಾ? ಈ 3 ವ್ಯಕ್ತಿಗಳ ಒಂದು ಸಹಾಯದಿಂದ ಈ INC ಮತ್ತೆ ಮುಸ್ಲಿಂ ಲೀಗ್ ಏನಿದಾವಲ್ವಾ, ಎರಡೂ ಕೂಡ ಮರ್ಜ್ ಆಗ್ತವೆ. ಅಂಡ್ ದೆನ್ ಇಲ್ಲಿ ಮಂದಗಾಮಿ ನಾಯಕರು ಮತ್ತೆ ಈ ಒಂದು ತೀವ್ರಗಾಮಿ ನಾಯಕರು ಸಹ ಮರ್ಜ್ ಆಗ್ತಾರೆ. ಮೀನ್ಸ್ ಓಕೆನಪ್ಪ, ನಾವು 1907ರಲ್ಲಿ ಹೊಡೆದಾಡಿದ್ವಿ, ಸೂರತ್ ಒಡಕು ಆಗಿತ್ತು ಅಲ್ಲಿ. ಸೊ ಓಕೆ, ಇವಾಗ ಮುಂದೆ ಚಂದಿರೋಣ ಅಂತ ಹೇಳ್ತಾರೆ. ಯಾವಾಗ? 1917ರಲ್ಲಿ. ಓಕೆ, ನೆನ್ಪಿಟ್ಕೊಳ್ಳಿ, 1916ರಲ್ಲಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 8, 1929ರಂದು ಈ ಕೆಳಗಿನ ಇಬ್ಬರು ಕ್ರಾಂತಿಕಾರಿಗಳಲ್ಲಿ ಯಾರು ಕೇಂದ್ರ ಶಾಸಕಾಂಗ ಸಭೆಯಲ್ಲಿ ಬಾಂಬ್ ಅನ್ನು ಎಸೆದ್ರು? ಇವಾಗಲೇ ಹೇಳಿದೆ ನಿಮಗೆ, ಬಾಂಬ್ ಎಸೆದವರು ಯಾವಾಗ? 1929ರಲ್ಲಿ. ಡೇಟ್ ಎಷ್ಟು? ಏಪ್ರಿಲ್ 8ನೇ ತಾರೀಕು. ಓಕೆ, ಏಪ್ರಿಲ್ 8, 1929ರಂದು ಬಾಂಬ್ ಹಾಕ್ತಾರೆ. ಯಾರ್ಯಾರು? ಭಗತ್ ಸಿಂಗ್ ಮತ್ತು ರಾಜ್ಗುರು, ಭಗತ್ ಸಿಂಗ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಕಾಕೋರಿ ರೈಲು ದುರಂತ ಆಗುತ್ತೆ ಗೊತ್ತಾ? ಆ ಕಾಕೋರಿ ರೈಲಿನಲ್ಲಿ ಸಿಕ್ಕಿರ್ತಕ್ಕಂಥ, ಮೀನ್ಸ್ ಆ ಒಂದು ದುರಂತದಲ್ಲಿ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಈ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು ಅಂತ ಹೇಳ್ತೀವಿ, ಸರಿನಾ? ಅಂಡ್ ದೆನ್ ನೆಕ್ಸ್ಟ್, ಇವರು ಅವಾಗ ಜೀವಂತನೇ ಇರಲಿಲ್ಲ.
ಸೊ ಇವರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ದೆನ್ ಭಗತ್ ಸಿಂಗ್ ಮತ್ತು ಬತುಕೇಶ್ವರ ದತ್ತ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಭಗತ್ ಸಿಂಗ್ ಮತ್ತು ಸುಖದೇವ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಭಗತ್ ಸಿಂಗ್ ಮತ್ತು ಬತುಕೇಶ್ವರ ದತ್ತ ಅಂತ ಆಗುತ್ತೆ. ಓಕೆ, ಯಾರು ಅಂದರೆ ಭಗತ್ ಸಿಂಗ್ ಮತ್ತು ಬತುಕೇಶ್ವರ ದತ್ತ ಏನಿದಾರಲ್ವಾ, ಸೊ ಇವರು ಏಪ್ರಿಲ್ 8, 1929 ಕೇಂದ್ರ ಶಾಸಕಾಂಗ ಸಭೆಯಲ್ಲಿ ಬಾಂಬನ್ನು ಎಸೆತಾರೆ. ಬಟ್ ಏನು ಅಂತಂದರೆ ಬೆಂಚ್ ಮೇಲೆ ಎಸೆತಾರೆ ಅವರು. ಆ್ಯಕ್ಚುಲಿ ಯಾರು ಇಲ್ಲದೆ ಇರತಕ್ಕಂತಹ ಬೆಂಚ್ ಮೇಲೆ ಎಸಿರ್ತಾರೆ. ಯಾವ ವ್ಯಕ್ತಿಯೂ ಕೂಡ ಗಾಯ ಆಗಿರಲ್ಲ, ಒಂದು ವಸ್ತುವು ಕೂಡ ಗಾಯ ಆಗಿರಲ್ಲ ಅಲ್ಲಿ, ಸರಿನಾ, ಮೀನ್ಸ್ ಹಾನಿ ಆಗಿರಲ್ಲ. ಬಟ್ ಏನು ಮಾಡ್ತಾರೆ ಈ ಬ್ರಿಟಿಷರು, ಇವರನ್ನ ಬಿಟ್ಟರೆ ನಾವು ಜಾಸ್ತಿ ಬೇಗನೆ ಇಲ್ಲಿಂದ ಓಡಿ ಹೋಗಬೇಕಾಗತ್ತೆ, ಸೊ ಅದಕ್ಕೆ ಇವರನ್ನ ನಾವು ಜೈಲಿಗೆ ಹಾಕೋಣ ಅಂತ ಹೇಳಿ ಇವ್ರನ್ನ ಜೈಲಿಗೆ ಹಾಕ್ತಾರೆ. ಆ್ಯಂಡ್ ದೆನ್ ಮುಂದೆ ಈ ಗಾಂಧಿ ಮತ್ತು ಇರ್ವಿನ್ ಪ್ಯಾಕ್ಟ್ ಆಗುತ್ತೆ. ಗಾಂಧಿ ಇರ್ವಿನ್ ಪ್ಯಾಕ್ಟ್ ಯಾವಾಗುತ್ತೆ? 11 ಅಂಶಗಳ ಒಂದು ಒಪ್ಪಿಗೆ ಯಾವಾಗುತ್ತೆ? ಮಾರ್ಚ್ 5, 1931 ಆಗುತ್ತೆ, ಸರಿನಾ. ಇಲ್ಲಿ ಏನು ಹೇಳ್ತಾರೆ ಅಂದರೆ ಗಾಂಧಿ ಅವರು ತಪ್ಪು ಮಾಡಿದ್ರು ಅಂತಂದರೆ, ಅವ್ರು ಏನಾದರೂ ಅಹಿಂಸೆ ಮಾಡಿದ್ರು ಅಂತಂದರೆ ಅವರನ್ನು ನೀವು ಶಿಕ್ಷೆಗೊಳಗಾಗಿಸಿ, ಇಲ್ಲ ಅಂತಂದರೆ ಅವರನ್ನು ನೀವು ಶಿಕ್ಷೆಯಿಂದ ಮುಕ್ತ ಮಾಡಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅವರು ಮುಕ್ತ ಮಾಡಿನಿ ಅಂತ ಹೇಳಿಲ್ಲ. ಮುಕ್ತ ಮಾಡಿ ಅಂತ ಹೇಳಿದರೆ ಏನಾದರೂ ಅವಾಗ ಇರ್ವಿನ್ ಬಿಟ್ಟು ಬಿಡ್ತಾ ಇದ್ದ, ಸರಿನಾ. ಬಟ್ ಅವ್ರು ಏನಂತ ಹೇಳ್ತಾರೆ ಅಂದರೆ ಹೀಗೆ ಡಿಪ್ಲೊಮೆಟಿಕ್ ಆಗಿ ಮಾತು ಹೇಳ್ಬಿಡ್ತಾರೆ. ಸೊ ಆದ ಕಾರಣದಿಂದ ಈ 1931 ಮಾರ್ಚ್ 23ನೇ ತಾರೀಕಿನಂದು 23ನೇ ವಯಸ್ಸಿನಲ್ಲಿ ಈ ಭಗತ್ ಸಿಂಗ್ ಅವರು ಶಹೀದ್ ಆಗ್ತಾರೆ. ಓಕೆ, ಮೀನ್ಸ್ ಮರಣ ಹೊಂದ್ತಾರೆ. ದೇಶಕ್ಕಾಗಿ ಅವರ ಪ್ರಾಣವನ್ನೇ ಕೊಡ್ತಾರೆ. ಯಾರು ಅಂತಂದರೆ ಭಗತ್ ಸಿಂಗ್ ಅವರು. ಸೊ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರನ್ನು 3 ಜನರನ್ನ ಒಂದೇ ಸರಿ ಗಲ್ಲಿಗೆ ಏರಿಸ್ತಾರೆ. ಆ್ಯಂಡ್ ದೆನ್ ಇವರನ್ನ ಗಲ್ಲಿಗೆ ಏರಿಸಿರೋದನ್ನ ನೋಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಜತಿನ್ ದಾಸ್ ಅಂತ ಹೇಳ್ತೀವಿ, ಸರಿನಾ. ಯಾರು? ಜತಿನ್ ದಾಸ್ ಅವರು. ಸೊ ಅವ್ರದೇ ಜೈಲಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಜತಿನ್ ದಾಸ್ ಅವರು. ಸೊ ನನ್ನ ಸ್ನೇಹಿತರೇ ಇಲ್ಲಿ ಮೀನ್ಸ್ ನನ್ನ ಕಣ್ಣು ಮುಂದೆನೇ ಅವರು ಅಂತ್ಯವಾದಾಗ ನಾನು ಬದುಕಿ ಏನು ಮಾಡಲಿ ಅಂತ ಉಪವಾಸ ಇದ್ದು ಐ ಥಿಂಕ್ 58 ದಿನಗಳ ಅನಿಸುತ್ತೆ. ಓಕೆ, ಸೊ ಎಕ್ಸಾಕ್ಟ್ಲಿ ಡೇಟ್ ಗೊತ್ತಿಲ್ಲ, ನೀವು ನೋಡ್ಕೊಳ್ಳಿ. ಸೊ ಅಷ್ಟು ದಿನಗಳ ಕಾಲ ಸಂಪೂರ್ಣವಾಗಿ ಉಪವಾಸ ಇದ್ದು ಉಪವಾಸದಿಂದ ದೇಹವನ್ನು ತ್ಯಜಿಸಿರ್ತಕ್ಕಂತಹ ವ್ಯಕ್ತಿ ಯಾರು? ಮೊದಲ ವ್ಯಕ್ತಿ ಯಾರು ಅಂದರೆ ಜತಿನ್ ದಾಸ್ ಅಂತ ಹೇಳ್ತೀವಿ, ಸರಿನಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಆ್ಯಂಡ್ ದೆನ್ ಇನ್ನೊಂದು, ಈ 1931 ಮಾರ್ಚ್ 23 ಅವತ್ತೇನು ಇದಾಗುತ್ತಲ್ವ, ಗಲ್ಲಿಗೆ ಹಾಕ್ತಾರಲ್ವ, ಗಲ್ಲಿಗೆ ಹಾಕಿದ ನಂತರ ಗಾಂಧಿ ಅವ್ರನ್ನ ಬಂದು ಪ್ರೆಸ್ ಅವ್ರು ಕೇಳ್ತಾರೆ, ಮೀನ್ಸ್ ಇದನ್ನ ಏನು ಹೇಳ್ತೀರಾ ಅಂತ. ದಾರಿ ತಪ್ಪಿದ ನಾಯಕರು ಅಂತ ಒಂದು ವರ್ಡ್ ಯೂಸ್ ಮಾಡ್ತಾನೆ ಗಾಂಧಿ. ಓಕೆ, ಏನಂತ ಹೇಳ್ತಾನೆ ಅಂದರೆ ದಾರಿ ತಪ್ಪಿದ ನಾಯಕರವರು ಅಂತ ಹೇಳ್ತಾನೆ. ಸೊ ಆ್ಯಕ್ಚುಲಿ ಸಿಟ್ಟು ಬರೋದು ಎಲ್ಲ ಜನರಿಗೆ, ಎಲ್ಲ ಒಂದು ಬಿಸಿ ರಕ್ತ ಕುದಿಯೋದು ಇದಕ್ಕೆ ಕಾರಣ ಅಂತಂದರೆ ಈ ಒಂದು ವರ್ಡ್ ಗಾಂಧಿ ಯೂಸ್ ಮಾಡ್ದ ಅಂತ. ಸೊ ಆದ ಕಾರಣದಿಂದನೇ ಮುಂದೆ 1931 ಕರಾಚಿ ಅಧಿವೇಶನ ಆಗುತ್ತೆ, ಗೊತ್ತಾ. ಆ ಕರಾಚಿ ಅಧಿವೇಶನದಲ್ಲಿ ಈತನಿಗೆ ಭಾಷಣ ಮಾಡುವಂತ ಯಾರು? ವಲ್ಲಭಾಯ್ ಪಟೇಲ್ ಅವರು ಹೇಳ್ತಾರೆ. ಯಾಕಂದ್ರೆ ಅದರ ಅಧ್ಯಕ್ಷ ಆತಾನೆ ಯಾರು ಅಂದ್ರೆ ವಲ್ಲಭಾಯ್ ಪಟೇಲ್ ಅವರು ಅಂತ ಹೇಳ್ತೀವಿ, ಸರಿನಾ. ಸೊ ಅವ್ರು ಏನಂತ ಹೇಳ್ತಾರೆ, ಇವರಿಗೆ ಭಾಷಣ ಮಾಡು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಜನ ಏನ್ ಮಾಡಿರ್ತಾರೆ, ಕಪ್ಪು ಬಟ್ಟೆಯನ್ನ ಧರಿಸಿ ನಿಂತಿರ್ತಾರೆ, ಕೈಯಲ್ಲಿ ಕಲ್ಲು ಹಿಡಿದು ನಿಂತಿರ್ತಾರೆ. ನೀನು ಭಾಷಣ ಮಾಡು, ನಾನು ಅದನ್ನು ಹೇಳ್ತೀನಿ ನಿನಗೆ ಅಂತ, ಸರಿನಾ. ಸೊ ಅದಕ್ಕೆ ಮುಂದೆ ಇವರು ಆ ಸ್ಟೇಜ್ ಇಂದ ಇಳಿದು ಬಂದ ನಂತರ ಹೇಳ್ತಾರೆ, ಗಾಂಧಿ ಸಾಯಬಹುದು ಆದರೆ ಗಾಂಧಿತ್ವ ಯಾವತ್ತೂ ಸಾಯಲ್ಲ ಅಂತ. ಓಕೆ, ಯಾವಾಗ ಹೇಳಿದ್ರು ಆ್ಯಂಡ್ ದೆನ್ ಯಾವ ಒಂದು ಕಾರಣಕ್ಕಾಗಿ ಹೇಳಿದ್ರು ಅಂತಂದರೆ ಈ ಎಲ್ಲವೂ ಕೂಡ ರೀಸನ್ ಇದ್ದಾವೆ. ಓಕೆ, ಸ್ವಲ್ಪ ಹಿಸ್ಟ್ರಿನ ಸ್ವಲ್ಪ ಕ್ವಿಕ್ಕಾಗಿ ಗ್ಲಾನ್ಸ್ನ ಮಾಡ್ಕೊಳ್ಳಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ. 1927 ದೇವಾಲಯ ಪ್ರವೇಶ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದಾನೆ, ಸರಿನಾ. 1927 ಆ್ಯಕ್ಚುಲಿ ಇದು 1927 ದೇವಾಲಯವನ್ನು ಪ್ರವೇಶವನ್ನು ಮಾಡಿರಲಿಲ್ಲ. ಕ್ವಶನ್ ಹೀಗೆ ಇದೆ ಅಂತ ನಾನು ಕ್ವಶನ್ ಹಾಗೆ ಟೈಪ್ ಮಾಡಿದ್ದೀನಿ. ಬಟ್ 1927 ಯಾವುದೇ ದೇವಾಲಯದ ಪ್ರವೇಶವನ್ನು ಮಾಡಿರಲಿಲ್ಲ. ಬದಲಾಗಿ 1930 ಏನಿದಾವಲ್ಲ, ಸೊ ಅವಾಗ ಒಂದು ದೇವಾಲಯದ ಒಂದು ಪ್ರವೇಶ ಆಗ್ತದೆ. ಯಾವ ದೇವಾಲಯದ ಪ್ರವೇಶ ಆಗುತ್ತೆ ಮೀನ್ಸ್ ಕಾಲಾರಾಮ್ ದೇವಾಲಯ ಅಂತ ರೀಸೆಂಟ್ ಆಗಿ ಕೂಡ ನ್ಯೂಸ್ ಅಲ್ಲಿ ಇತ್ತು ನೋಡಿ. 1-2-3 ಡೇಸ್ ಬ್ಯಾಕ್ ಕಾಲಾರಾಮ್ ದೇವಾಲಯ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ, ಸರಿನಾ. ಸೊ ಆ ಒಂದು ಕಾಲಾರಾಮ್ ದೇವಾಲಯದ ಒಂದು ಪ್ರವೇಶ ಆಗುತ್ತೆ. ಆ್ಯಂಡ್ ದೆನ್ ಇದಕ್ಕಿಂತ ಮುಂಚೆ ಮಹದ್ ಎನ್ನುವ ಒಂದು ಕೆರೆ, ಆ ಮಹದ್ ಕೆರೆಯನ್ನ ಪ್ರವೇಶ ಆಗಿರ್ತಕ್ಕಂಥ ವರ್ಷ ಯಾವಾಗ ಅಂದರೆ ಮೀನ್ಸ್ ಮಹದ್ ಕೆರೆಯ ಒಂದು ಸತ್ಯಾಗ್ರಹ ಅಂತ ಹೇಳೋದು, ಇಲ್ಲ ಅಂದರೆ ಒಂದು ಚಳವಳಿ ಅಂತ ಹೇಳೋದು ಯಾವ ವರ್ಷ ಅಂತ ಕೇಳಿದ್ರೆ 1927 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 1927 ಇನ್ನೊಂದಾಗುತ್ತೆ, ಈ ಮನುಸ್ಮೃತಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭೀಮರಾವ್ ಅಂಬೇಡ್ಕರ್ ಅವರು ಯಾವ ವರ್ಷದಲ್ಲಿ ಮನುಸ್ಮೃತಿಯನ್ನು ಸುಟ್ಟು ಹಾಕಿದರು ಅಂತ ಕೇಳ್ತೇನೆ. ಅವಾಗಲೂ ಹೇಳಬೇಕಾಗುತ್ತೆ ಅಗೇನ್ 1927 ಮನುಸ್ಮೃತಿಯನ್ನು ಸುಟ್ಟು ಹಾಕ್ತಾರೆ ಅಂತ. ಆ್ಯಂಡ್ ದೆನ್ ಕಾಲಾರಾಮ್ ದೇವಸ್ಥಾನವನ್ನು ಮಾತ್ರ ಇವರು ಪ್ರವೇಶ ಮಾಡ್ತಾರಾ? ಚಳುವಳಿಯ ಒಂದು ಭಾಗ ಅದು 2ನೇ ಹೈಯೆಸ್ಟ್. ಅದು ಫಸ್ಟ್ ಹೈಯೆಸ್ಟ್ ಇವ್ರ ಚಳುವಳಿ ಯಾವುದು ಅಂದರೆ ಬಿಗ್ಗೆಸ್ಟ್ ಚಳುವಳಿ ಒಂದು ಮಹಾ ಸತ್ಯಾಗ್ರಹ. ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂದರೆ ಕಾಲಾರಾಮ್ ದೇವಾಲಯದ ಎಂಟ್ರಿ. ಬಟ್ ಥರ್ಡ್ ಇನ್ನೊಂದು ಬರುತ್ತೆ ನಿಮಗೆ, ಯಾವುದು? ಪಾರ್ವತಿ ದೇವಾಲಯದ ಎಂಟ್ರಿ, ಸರಿನಾ. ಪಾರ್ವತಿ ದೇವಾಲಯವನ್ನು ಸಹ ಇವರು ಎಂಟ್ರಿ ಮಾಡ್ತಾರೆ. ಸೊ ಯಾವ ವರ್ಷದಲ್ಲಿ ಪಾರ್ವತಿ ದೇವಿಯ ಒಂದು ದೇವಸ್ಥಾನವನ್ನು ಇವರು ಎಂಟ್ರಿ ಮಾಡ್ತಾರೆ? ಅಗೇನ್ 1930 2 ದೇವಸ್ಥಾನದ ಎಂಟ್ರಿ ಮಾಡ್ತಾರೆ. ಒಂದು ಪಾರ್ವತಿ ದೇವಾಲಯ, ಹಾಗೆ ಇನ್ನೊಂದು ಕಾಲಾರಾಮ್ ದೇವಾಲಯ ಅಂತ ಹೇಳ್ತೀವಿ, ಸರಿನಾ. ಆರ್ಡರ್ ವೈಸ್ ಅಲ್ಲೇ ನೆನ್ಪಿಟ್ಕೊಳ್ಳಿ. ಫಸ್ಟ್ ಯಾವುದು ಅಂತಂದ್ರೆ ಈ ಮಹತ್ ಸತ್ಯಾಗ್ರಹ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಯಾವುದು ಅಂದ್ರೆ ಮನುಸ್ಮೃತಿಯನ್ನು ಸುಟ್ಟು ಹಾಕಿರೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಥರ್ಡ್ ಒನ್ ಯಾವುದು ಅಂತಂದ್ರೆ ಈ ಪಾರ್ವತಿ ದೇವಾಲಯವನ್ನ ಎಂಟ್ರಿ ಮಾಡೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಫೋರ್ತ್ ಒನ್ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಕಾಲಾರಾಮ್ ದೇವಸ್ಥಾನದ ಎಂಟ್ರಿ ಅಂತ ಹೇಳಬೇಕಾಗುತ್ತೆ. ಓಕೆ, ಇದನ್ನ ಆರ್ಡರ್ ವೈಸ್ ಆಗಿ ಕೇಳಿದಾನೆ, ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಎಂ ಜಿ ರಾನಡೆ. ಯಾರು ಎಂ ಜಿ ರಾನಡೆ?
ಮಹಾರಾಷ್ಟ್ರದ ಸಾಕ್ರೈಟಿಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮಹಾತ್ಮ ಗಾಂಧೀಜಿಯವರ ಗುರು ಯಾರು? ಗೋಪಾಲಕೃಷ್ಣ ಗೋಖಲೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪಾನಿಪತ್ ಕದನವು ಈ ಕೆಳಗಿನ ಯಾವ ವರ್ಷದಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಯಾರ್ಯಾರ ಮಧ್ಯೆ ನಡೀತದೆ? ಫಸ್ಟ್ ಆಫ್ ಆಲ್ ಮರಾಠರು ಮತ್ತು ಅಫ್ಘಾನರ ಮಧ್ಯೆ ನಡೀತದೆ ಸರಿನಾ. ಸೊ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳು ಯಾರು? ಅಫ್ಘಾನರು ಅಂತ ಹೇಳ್ತೀವಿ. ಸೊ ಸ್ಪೆಷಲಿ ವ್ಯಕ್ತಿ ಯಾರು? ಮೀನ್ಸ್ ರಾಜ ಯಾರು? ಅಹಮದ್ ಶಾ ದುರಾನಿ ಸರಿನಾ. ಯಾರು? ಅಹಮದ್ ಶಾ ದುರಾನಿ ಅಂತ ಹೇಳ್ತೀವಿ ಸರಿನಾ, ಅಹಮದ್ ಶಾ ದುರಾನಿ. ಸೊ ಈತ ಏನಿದಾನಲ್ವಾ ಈ ಮರಾಠರನ್ನ ಸೋಲಿಸ್ತಾನೆ. ಆ್ಯಂಡ್ ದೆನ್ ಯಾವ ಇಬ್ಬರು ರಾಜರನ್ನ ಈತ ತನ್ನ ಒಂದು ಸೈನ್ಯದಲ್ಲಿ ಸೇರಿಸ್ಕೊಂಡಿದ್ದ ಅಂತ ಮೀನ್ಸ್ ಯಾರ ಜೊತೆ ಇವನು ಮರ್ಜ್ ಆಗಿದ್ದ, ಯಾರ ಜೊತೆ ಇವನು ಸಂಧಿ ಮಾಡ್ಕೊಂಡಿದ್ದ, ಯಾರಿಬ್ರು ಅಂತಂದ್ರೆ ಒಂದು ಔದ್ನ ನವಾಬ್ನಾಗಿರ್ತಕ್ಕಂಥ ಶೂಜಾ ಉದ್ ದೌಲ್ ಅಂತ, ಆ್ಯಂಡ್ ದೆನ್ ಇನ್ನೊಂದು ಈ ದೋಬ್ನ ಒಂದು ರಾಜನಾಗಿರ್ತಕ್ಕಂತಹ ರೋಹಿಲ್ಲಾ ಅಂತ ಹೇಳ್ತೀವಿ ಸರಿನಾ. ಅವರಿಬ್ಬರ ಒಂದು ಸಹಾಯವನ್ನ ಪಡ್ಕೊಂಡು ಏನು ಮಾಡ್ತಾನೆ? ಮರಾಠರನ್ನ ಸೋಲಿಸ್ತಾನೆ. ಯಾವಾಗ? 1761ರಲ್ಲಿ. ಯಾವಾಗ? 1761ರಲ್ಲಿ. ಆ್ಯಂಡ್ ದೆನ್ ಮೊದಲನೇ ಪಾಣಿಪತ್ ಯುದ್ಧ ಆಗಿದ್ದೆ ಯಾವಾಗ? 1526ರಲ್ಲಿ. ಯಾರ್ಯಾರ ಮಧ್ಯೆ ಆಯಿತು? ಒಂದು ಇಬ್ರಾಹಿಂ ಲೋಧಿ ಆ್ಯಂಡ್ ದೆನ್ ಬಾಬರ್ ಮಧ್ಯೆ ಈ ಒಂದು ಯುದ್ಧ ಆಗುತ್ತೆ. ಬಾಬರ್ ಗೆಲ್ತಾನೆ. ಆ್ಯಂಡ್ ದೆನ್ ಎರಡನೇ ಪಾನಿಪತ್ ಯುದ್ಧ ಆಗಿರೋದು ಇವಾಗ 1556ರಲ್ಲಿ. ಯಾರು ವಿನ್ ಆಗ್ತಾರೆ? ಅಕ್ಬರ್ ವಿನ್ ಆಗ್ತಾನೆ. ಯಾರ ಜೊತೆ ವಿನ್ ಆಗ್ತಾನೆ? ಯಾರ ವಿರುದ್ಧ ವಿನ್ ಆಗ್ತಾನೆ? ಸೊ ಆತ ವಿರುದ್ಧ ವಿನ್ ಆಗಿರೋದು ಯಾರು ಅಂತಂದ್ರೆ ಹೇಮಚಂದ್ರ ಅಂತ ಹೇಳ್ತೀವಿ ಸರಿನಾ, ಹೇಮು ಅಂತ ಹೇಳ್ತೀವಿ. ಮಧ್ಯಕಾಲೀನ ಭಾರತದಲ್ಲಿ ದೆಹಲಿಯನ್ನು ಆಳಿರ್ತಕ್ಕಂತಹ ಏಕೈಕ ಹಿಂದೂ ದೊರೆ ಯಾರು ಅಂತಂದ್ರೆ ಹೇಮಚಂದ್ರ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈತ ಹೇಮಚಂದ್ರ ಯಾರನ್ನ ಕೊಂದು ಬಂದಿದ್ದಾನೆ ಅಂತ ಜೆ ಎಕ್ಸಾಮ್ ಅಲ್ಲಿ ಕೇಳಿದ್ದ. ಹೇಳ್ಬೋದಾ? ಹೇಳಿ ನೋಡೋಣ. ಹೇಮಚಂದ್ರ. ಓಕೆ, ಇಂಪಾರ್ಟೆಂಟ್ ಇದೆ ಕ್ವಶನ್, ನೆನ್ಪಿಟ್ಕೊಳ್ಳಿ. ಹೇಮಚಂದ್ರ ಯಾರನ್ನ ಕೊಂದು ಈ ಒಂದು ದೆಹಲಿ ಸಿಂಹಾಸನದ ಗದ್ದಿಗೆ ನೇರಿದ್ದ ಅಂತ? ಯಾರನ್ನ ಕೊಂದು? ಆದಿಲ್ ಶಾ ಅಂತ ಹೇಳ್ತೀವಿ ಸರಿನಾ. ಯಾರು? ಆದಿಲ್ ಶಾ ಸೂರಿ ಅಂತ. ಈ ಆದಿಲ್ ಮತ್ತೆ ಅಹಮದ್ ಶಾ ಅಂತ ಎರಡನ್ನೂ ಕೂಡ ನಾವು ಹೇಳ್ಬೋದು ಸರಿನಾ. ಆದಿಲ್ ಇಲ್ಲ ಅಂದ್ರೆ ಅಹಮದ್ ಶಾ ಸೂರಿ ಅನ್ನೋ ವ್ಯಕ್ತಿ ಏನಿದಾನಲ್ವಾ ಆ ಒಂದು ಶೂರ್ ಮನೆತನದ ಕೊನೆಯ ದೊರೆಯನ್ನ ಕೊಂದು ಈತ ಏನಿರ್ತಾನಲ್ವಾ ಆಡಳಿತಕ್ಕೆ ಬರ್ತಾನೆ. ಯಾರು? ಹೇಮಚಂದ್ರ ಅನ್ನುವ ವ್ಯಕ್ತಿ, ನೆನ್ಪಿಟ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಹೇಮಚಂದ್ರನ ಕೊಂದು ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಅಕ್ಬರ್ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬಿಹಾರದಲ್ಲಿ 1857ರ ದಂಗೆಯನ್ನು ಈ ಕೆಳಗಿನ ಯಾರು ಮುನ್ನಡೆಸಿದರು ಅಂತ ಕೇಳಿದಾನೆ. ಯಾವ ನಾಯಕರು ಮುನ್ನಡೆಸಿದರು ಬಿಹಾರದಲ್ಲಿ? ಯಾರು? ರಾಜೇಂದ್ರ ಪ್ರಸಾದ್ ಅವರ. ರಾಜೇಂದ್ರ ಪ್ರಸಾದ್ ಅವರು ಏನಿದಾರಲ್ಲ ಬಿಹಾರದವರು, ಬಟ್ ಬಿಹಾರದ ಒಂದು ನಾಯಕತ್ವವನ್ನು ಇವರು ವಹಿಸ್ಕೊಂಡಿರಲಿಲ್ಲ. ಯಾಕಂದ್ರೆ ಇವಾಗ ಅವರು ಹುಟ್ಟೇ ಇರಲಿಲ್ಲ ಇನ್ನೂ ಅಲ್ಲಿ. ಆ್ಯಂಡ್ ದೆನ್ ದೇವಿ ಸಿಂಗ್ ಅವರು ಅಂತ ಕೊಟ್ಟಿದ್ದಾನೆ, ರಾಜ್ಕುಮಾರ್ ಶುಕ್ಲಾ ಅವರು ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಕುನ್ವರ್ ಸಿಂಗ್ ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ನಿಮಗೆ ಚಂಪಾರಣ ಸತ್ಯಾಗ್ರಹ ನೆನಪಿದೆಯಾ? ಆ ಚಂಪಾರಣ್ಯ ಸತ್ಯಾಗ್ರಹದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ನನ್ ಆಫ್ ದಿ ಅಬೋ. ಯಾವುದು? ನನ್ ಆಫ್ ದಿ ಅಬೋ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯಲ್ಲಿ ಜಸ್ಟ್ ಭಾಗವಹಿಸಿದ್ರು, ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ರಾಜ್ಕುಮಾರ್ ಶುಕ್ಲಾ ಅಂತ ಹೇಳ್ತೀವಿ ಸರಿನಾ. ಆ್ಯಂಡ್ ದೆನ್ ಇಲ್ಲಿ ಬಿಹಾರದಲ್ಲಿ 1857ರ ದಂಗೆಯನ್ನ ಮುನ್ನಡೆಸಿರ್ತಕ್ಕಂಥ ನಾಯಕ ಯಾರು ಅಂದ್ರೆ ಕುನ್ವರ್ ಸಿಂಗ್ ಅಂತ ಹೇಳ್ತೀವಿ ಸರಿನಾ. ಯಾರು? ಕುನ್ವರ್ ಸಿಂಗ್ ಅವರು. ಇನ್ನೊಂದು ಗೊತ್ತಿರಲಿ, ಕುನ್ವರ್ ಸಿಂಗ್ ಹೆಂಗೆ ಅಂತಂದ್ರೆ ಒಂದು ರೀತಿ ಬೆಂಕಿ ಬಿರುಗಾಳಿ. ಸುಮ್ಮನೆ ಇವ್ರು ಮುಂದೆ ಬಂದ್ರಂದ್ರೆ ಒಂದೆರಡು ಕತ್ತಿ ಕೈಲಿ ಹಿಡ್ಕೊಂಡ್ ಬಂದ್ರು ಅಂತಂದ್ರೆ ಒಂದು 4-5 ಬ್ರಿಟಿಷರ ರುಂಡಗಳನ್ನ ತಗೊಂಡೆ ಮನೆಗೆ ಹೋಗ್ತಿದ್ರು ಇವರು ಸರಿನಾ. ಬಟ್ ಇವರು ಅಕಾಲಿಕ ಮರಣವನ್ನು ಹೊಂದ್ತಾರೆ. ಮೀನ್ಸ್ ಅವರಿಗೆ ಹುಷಾರಿಲ್ಲದೆ, ಸೊ ಬೇರೆ ಒಂದು ಅವರಿಗೆ ಪ್ರಾಬ್ಲಮ್ ಇಂದಾಗಿ ಅವರು ಡೆತ್ ಆಗ್ತಾರೆ ಸರಿನಾ. ಬ್ರಿಟಿಷರ ಕೈಯಲ್ಲಿ ಸಿಕ್ಕಿ ಇವರು ಡೆತ್ ಆಗಲ್ಲ. ಸೊ ಇವರು ಡೆತ್ ಆದ್ಮೇಲೆ ಇವರ ಬ್ರದರ್ ಏನಿದಾರಲ್ವಾ ಅವರು ಮುನ್ನಡೆಸಿರ್ತಾರೆ ನಾಯಕತ್ವವನ್ನು. ಓಕೆ, ಸೊ ಅದು ಕೂಡ ನಿಮ್ಗೆ ಗೊತ್ತಿರಲಿ. ಸೊ ಇವರು ಇರೋವರೆಗೂ ಬಿಹಾರದ ಮೇಲೆ ಬ್ರಿಟಿಷರು ಹೋಗಕ್ಕಾಗಿರ್ಲಿಲ್ಲ. ನಾವು ಯಾರನ್ನ ಹೇಳ್ತೀವಿ? ಹ್ಯೂಸ್ ರೋಸ್ ಅಂತ ಹೇಳ್ತೀವಿ ಅಲ್ವಾ, ಆ್ಯಂಡ್ ದೆನ್ ನಿಕಲ್ಸನ್ ಅಂತ ಹೇಳ್ತೀವಿ. ಸೊ ದ್ಯಾಟ್ ಗ್ರೇಟ್ ಸೇನಾಧಿಪತಿಗಳು ಕೂಡ ಎಂಟ್ರ್ ಆಗದೆ ಇರೋಕ್ಕೆ ಯಾರ ಕಾರಣ ಅಂತಂದ್ರೆ ಬಿಹಾರದಲ್ಲಿ ಇದೇ ಒಬ್ಬ ಕುನ್ವರ್ ಸಿಂಗ್ ಅಂತ ಹೇಳ್ತೀವಿ ಸರಿನಾ. ಸೊ ಇವರು ಅಷ್ಟು ಗ್ರೇಟ್ ಆಗಿದ್ರು ಕುನ್ವರ್ ಸಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆಯನ್ನು ಯಾವ ವರ್ಷದಲ್ಲಿ ಘೋಷಿಸಿದರು ಅಂತ ಕೇಳ್ತಾನೆ ಸರಿನಾ. ಈ ಒಂದು ಬಂಗಾಳದ ವಿಭಜನೆಯನ್ನ ಘೋಷಿಸತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ ಲಾರ್ಡ್ ಕರ್ಜನ್. ಯಾವ ವರ್ಷದಲ್ಲಿ? 1905 ಅಂತ ಹೇಳ್ತೀವಿ ಸರಿನಾ. ಯಾವಾಗ? 1905ರಲ್ಲಿ. ಅದು ರದ್ದುಗೊಳಿಸಿದ್ದವಾಗ 1911 ಅಂತ ಹೇಳ್ತೀವಿ ಸರಿನಾ. ನೆನ್ಪಿಟ್ಕೊಳ್ಳಿ, 1905, 1911. ಆ್ಯಂಡ್ ದೆನ್ ಇದನ್ನ ರದ್ದುಗೊಳಿಸಿರ್ತಕ್ಕಂತಹ ದಿನಾಂಕ ಯಾವಾಗ? ಅಕ್ಟೋಬರ್ 16 ಅಂತ ಹೇಳ್ತೀವಿ. ಅಕ್ಟೋಬರ್ 16ರಂದು ರದ್ದುಗೊಳಿಸ್ತಾರೆ ಅಫಿಷಿಯಲ್ ಆಗಿ, ಅದು ಆರ್ಡರ್ ಜಾರಿಗೆ ಬರ್ತದೆ. ಬಟ್ ಆಕ್ಚುಲಿ ಅದು ಸೈನ್ ಆಗಿರೋದು ಯಾವಾಗ ಅಂತ ಕೇಳಿದ್ರೆ ಅವಾಗ ನೀವು ಹೇಳ್ಬೇಕಾಗತ್ತೆ ಈ ಜುಲೈ 16 ಅಂತ. ಜುಲೈ 16, 1905ರಂದು ಏನಿದೆ ಅಲ್ವಾ ಈ ಒಂದು ಬಂಗಾಳದ ವಿಭಜನೆ ಆಗ್ತದೆ. ಆಕ್ಚುಲಿ ಸೈನ್ ಆಗಿರೋದವಾಗ. ಬಟ್ ಅದು ಎರಡು ಕೂಡ ನೀವು ಅಸ್ಸಾಂ ಅವರು ಮೀನ್ಸ್ ನಾರ್ತ್ ಅಸ್ಸಾಂ ಏನಿದೆ ಅಲ್ವಾ, ನೀವು ಅಸ್ಸಾಂ ಅವರು ಮತ್ತೆ ಈಗಿನ ಬಾಂಗ್ಲಾದೇಶದವರು ನೀವು ಈಸ್ಟ್ ಬೆಂಗಾಲ್ ಆಗಿ, ಆ್ಯಂಡ್ ದೆನ್ ಈಗಿನ ಬಿಹಾರ, ಬೆಂಗಾಲ ಹಾಗೆ ಒಡಿಶಾದ ಕೆಲವು ಪ್ರದೇಶಗಳೇನಿದೆ ಅಲ್ವಾ ನೀವು ವೆಸ್ಟ್ ಬೆಂಗಾಲ್ ಅಂತ ಡಿವೈಡ್ ಅನ್ನ ಮಾಡ್ತಾರೆ. ಓಕೆ, ಸೊ ಇದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯ ಒಂದು ವಿಧ ಅಂತ ನಾವು ಹೇಳ್ಬಹುದು.
ಆ್ಯಂಡ್ ದೆನ್ ಇದನ್ನ ರದ್ದುಗೊಳಿಸಿದ್ರು ಅಂತ ಹೇಳಿದೆ ಯಾವಾಗ 1911ರಲ್ಲಿ. ಯಾರು ರದ್ದುಗೊಳಿಸ್ತಾರೆ ಇದನ್ನ? ಎರಡನೇ ಲಾರ್ಡ್ ಹಾರ್ಡಿಂಜ್ ಅಂತ ಹೇಳ್ತೀವಿ, ಸರಿನಾ? ಜಸ್ಟ್ ಲಾರ್ಡ್ ಹಾರ್ಡಿಂಜ್ ಅಲ್ಲ, ಯಾಕಂದ್ರೆ ಬರೇ ಜಸ್ಟ್ ಫಸ್ಟ್ ಲಾರ್ಡ್ ಹಾರ್ಡಿಂಜ್ ಬಂದಿದ್ದೇವಾಗ ಅಂದ್ರೆ 1842ರಿಂದ 48ರವರೆಗೂ ಆತ ವೈಸ್ರಾಯ್ ಆಗಿರ್ತಾನೆ, ಸಾರಿ ಗವರ್ನರ್ ಜನರಲ್ ಆಗಿರ್ತಾನೆ. ಬಟ್ ಈತ ಏನಿದಾನಲ್ವಾ ಎರಡನೇ ಲಾರ್ಡ್ ಹಾರ್ಡಿಂಜು, ಈತ ಗವರ್ನರ್ ಜನರಲ್ ಆಗಿರಲ್ಲ, ಈತ ವೈಸ್ರಾಯ್ ಆಗಿರ್ತಾನೆ. ಓಕೆ, ಇದು ಗೊತ್ತಿರಲಿ ನಿಮಗೆ, ಡಿಫರೆನ್ಸ್ ಇದೆ ಎರಡರ ಮಧ್ಯೆಯೂ ಕೂಡ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವಭಾರತಿ ಪ್ರಸಿದ್ಧ ವಿಶ್ವ ಶಿಕ್ಷಣ ಸಂಸ್ಥೆಯನ್ನು 1921ರಲ್ಲಿ ಸ್ಥಾಪಿಸಲಾಯಿತು. ಯಾರು ಇದನ್ನು ಸ್ಥಾಪಿಸಿದ್ರು ಅಂತ? ಯಾವುದು ವಿಶ್ವಭಾರತಿ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ? ಇವಾಗ ಇದೆ ಅಲ್ವಾ, ಎಲ್ಲಿದೆ? ಶಾಂತಿನಿಕೇತನದಲ್ಲಿ ಇದೆ ಅಲ್ವಾ? ಶಾಂತಿನಿಕೇತನ ಎಲ್ಲಿದೆ? ವೆಸ್ಟ್ ಬೆಂಗಾಲ್ ಇದೆ. ಆ ಒಂದು ಶಾಂತಿನಿಕೇತನ ವಿಶ್ವವಿದ್ಯಾಲಯ ಅಥವಾ ವಿಶ್ವ ಭಾರತಿ ವಿಶ್ವವಿದ್ಯಾಲಯ ಏನಿದೆ ಅಲ್ವಾ, ಆ ಒಂದು ಶಿಕ್ಷಣ ಸಂಸ್ಥೆಯನ್ನು 1921ರಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಈ ರವೀಂದ್ರನಾಥ್ ಟ್ಯಾಗೋರ್ ಅವರು ಸ್ಥಾಪನೆಯನ್ನ ಮಾಡ್ತಾರೆ. ಈ ರವೀಂದ್ರನಾಥ್ ಟ್ಯಾಗೋರ್ ಅವರು ಭಾರತಕ್ಕೆ ಹಾಗೆ ಬಾಂಗ್ಲಾದೇಶಕ್ಕೆ ಎರಡಕ್ಕೂ ಕೂಡ ಸ್ವಾತಂತ್ರ್ಯ ಗೀತೆಯನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ, ಮೀನ್ಸ್ ದೇಶ ಗೀತೆಯನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಈ ರವೀಂದ್ರನಾಥ್ ಟ್ಯಾಗೋರ್ ಅವರು ಅಂತ ಹೇಳಿದೀವಿ, ಸರಿನಾ? ಅಮರ್ ಸೋನಾರ್ ಬಾಂಗ್ಲಾ ಅನ್ನೋದು ಬಾಂಗ್ಲಾದೇಶದ ರಾಷ್ಟ್ರೀಯ ಗೀತೆಯಾಗಿದೆ. ಅಂಡ್ ದೆನ್ ಜನಗಣಮನ ಅನ್ನೋದು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಗೀತೆಯಾಗಿದೆ. ಅಂಡ್ ದೆನ್ ಇವರು ಬರೆದಿರ್ತಕ್ಕಂಥ ಪ್ರಮುಖ ಪುಸ್ತಕಗಳು ಯಾವ್ದು ಇದಾವೆ? ಗೀತಾಂಜಲಿ ಅಂತ ಹೇಳ್ತೀವಿ, ಗೋರಾ ಅಂತ ಹೇಳ್ತೀವಿ. ಅಂಡ್ ದೆನ್ ಮತ್ತೆ ಯಾವ್ದು ಬರುತ್ತೆ ಇವ್ರ ಪುಸ್ತಕಗಳು? ಯಾವ್ದು ಬರುತ್ತೆ? ಪೋಸ್ಟ್ ಆಫೀಸ್ ಅಂತ ಹೇಳ್ತೀವಿ, ಸರಿನಾ? ಪೋಸ್ಟ್ ಆಫೀಸು. ಮತ್ತೆ ಯಾವುದು? ಗೀತಾ ಬಿಟನ್ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಗೀತಾ ಬಿಟನ್ ಅಂತ ಬರುತ್ತೆ. ಸೊ ಅಂಡ್ ದೆನ್ ಘಾರೆ ಬೈರೆ ಅಂತ ಬರುತ್ತೆ, ಸರಿನಾ? ಇವೆಲ್ಲವೂ ಕೂಡ ಯಾರ ಪುಸ್ತಕಗಳಾಗಿದ್ದಾವೆ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಪುಸ್ತಕಗಳಾಗಿದ್ದಾವೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ, ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು ಯಾರು ಅಂತ ಕೇಳಿದ್ದೇನೆ. ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು ಯಾರು? ಎಂ.ಜಿ. ರಾನಡೆ ಅವರ? ಎಂ.ಜಿ. ರಾನಡೆ ಅವರು ಯಾರು ಗುರುಗಳಾಗಿದ್ದಾರೆ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಗುರುಗಳಾಗಿದ್ದಾರೆ. ಸೊ ಎರಡೂ ಕೂಡ ಆಗಲ್ಲ. ಅಂಡ್ ದೆನ್ ಜವಾಹರ್ಲಾಲ್ ನೆಹರು ಅವರ ಅಥವಾ ಚಿತ್ತರಂಜನ್ ದಾಸ್ ಅವರ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಚಿತ್ತರಂಜನ್ ದಾಸ್ ಅಂತ ಆಗುತ್ತೆ, ಸರಿನಾ? ಯಾರು ಅಂದ್ರೆ ದೇಶ ಬಂಧು ಯಾರು? ಚಿತ್ತರಂಜನ್ ದಾಸ್. ಇವ್ರು ಏನಿದಾರಲ್ವಾ, ಇವರು ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರುಗಳಾಗಿದ್ದಾರೆ. ಓಕೆ, ಇದು ಗೊತ್ತಿರಲಿ, ಕೇಳಬಹುದು ನಿಮಗೆ. ಸೊ ಇವರು 1923ರಲ್ಲಿ ಒಂದು ಪಾರ್ಟಿ ಸ್ಥಾಪನೆ ಮಾಡ್ತಾರೆ. ಆ ಪಾರ್ಟಿ ಹೆಸರೇ ಈ ಒಂದು ಸ್ವರಾಜ್ ಪಾರ್ಟಿ ಅಂತ ಹೇಳ್ತೀವಿ. ಯಾರ ಜೊತೆ ಸೇರಿ ಸ್ಟಾರ್ಟ್ ಮಾಡ್ತಾರೆ? ಈ ಜವಾಹರ್ಲಾಲ್ ನೆಹರು ಅವರ ತಂದೆ ಆಗಿರತಕ್ಕಂಥ ಮೋತಿಲಾಲ್ ನೆಹರು ಅವರ ಜೊತೆ ಒಂದು ಸೇರಿ ಪಾರ್ಟಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧೀಜಿಯವರ ಜನ್ಮದಿನವನ್ನು ಗಾಂಧಿ ಜಯಂತಿ ಎಂದು ಆಚರಿಸಲಾಗ್ತದೆ. ಅವರು ಬ್ರಿಟಿಷರ ವಿರುದ್ಧ ಭಾರತ ಅಹಿಂಸಾ ಚಳವಳಿಯನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. ಸೊ ಹಾಗಾದ್ರೆ ಅವರು ಹುಟ್ಟಿರ್ತಕ್ಕಂತಹ ದಿನಾಂಕ ಯಾವುದು ಅಂತ? 2 ಅಕ್ಟೋಬರ್ 1869 ಅಂತ ಹೇಳ್ತೀವಿ, ಸರಿನಾ? ಯಾವಾಗ? 2 ಅಕ್ಟೋಬರ್ 1869, ಸರಿಯಾ? ಸೊ ಇದಾಗಿತ್ತು ಇಲ್ಲಿವರೆಗೆ SSC MTS CHSL GD ಡೆಲ್ಲಿ ಪೊಲೀಸ್ ಹಾಗೆ RRB ಡಿ ಗ್ರೂಪ್ ಎಕ್ಸಾಮ್ಗಳಿಗೆ ಕೇಳಬಹುದಾದಂತಹ ಪ್ರಮುಖ ಹಿಸ್ಟ್ರಿ ಪ್ರಶ್ನೆಗಳ ಒಂದು ಡಿಸ್ಕಷನ್. ಅಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ